ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್, ಗುರುದೇವ ಐಎಎಸ್ ಕೆಎಸ್ ಬ್ಯಾಂಕಿಂಗ್ ಧಾರವಾಡ. ಸ್ನೇಹಿತರೆ, ನಾವಿವತ್ತು ಸೇರ್ಕೊಂಡಿರ್ತಕ್ಕಂಥ ಪ್ರಮುಖ ಉದ್ದೇಶ, ಇವತ್ತಿನ ಕ್ಲಾಸಿನ ಒಂದು ಕಾನ್ಸೆಪ್ಟ್ ಯಾವುದು ಅಂದ್ರೆ ಇತಿಹಾಸದ ಒಂದು ಪ್ರಾಚೀನ ಭಾರತ ಇತಿಹಾಸದ ಒಂದು ಕಾನ್ಸೆಪ್ಟ್ ಅನ್ನ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನು, ಇಲ್ಲಿ ಬರುವಂತ ವಿಷಯಗಳೇನು ಅಂದ್ರೆ ಇತಿಹಾಸ ತುಂಬಾನೇ ಇದೆ. ಆದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದುವಂತ ಇತಿಹಾಸ ಎಷ್ಟಿರುತ್ತೆ, ಏನಿರುತ್ತೆ ಅಂತ ಒಂದೊಂದೇ ನಾವು ಪರಿಕಲ್ಪನೆಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಯಾರು ಎಲ್ಲ ಮೊದಲ ಬಾರಿಗೆ ನಮ್ಮ ಗುರುದೇವ್ ಐಎಎಸ್ ಕೆಎಸ್ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮೊದಲ ಬಾರಿಗೆ ವಾಚ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫೈ ಆಗಿ ಬರ್ತವೆ. ಓಕೆನಾ, ಸ್ಟಾರ್ಟ್ ಮಾಡೋಣ ನಾವೊಂದು ಕಾನ್ಸೆಪ್ಟ್ಗಳನ್ನ ನೋಡಿ. ಈ ಇತಿಹಾಸ ಎಂಬ ಪದ ಇಲ್ಲಿ ಇತಿಹಾಸ ಎಂಬ ಪದ ಹಿಸ್ಟರಿ ಎಂಬ ಇಂಗ್ಲಿಷ್ ಪದದಿಂದ ಬಂದಿದೆ. ಹಾಗಾದ್ರೆ ಹಿಸ್ಟರಿ ಎಂಬ ಪದ ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿರತಕ್ಕಂತ ಒಂದು ಪದವಾಗಿದೆ. ಹಾಗಾದ್ರೆ ಹಿಸ್ಟೋರಿಯಾ ಅಂದ್ರೆ ಇದು ಗ್ರೀಕ್ ಪದದಿಂದ ಬಂದಿದೆ, ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಅಂದ್ರೆ ಇದರ ಅರ್ಥ ವಿಚಾರಣೆ ಮಾಡು, ತನಿಖೆ ಮಾಡು, ಮತ್ತು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ವಿಚಾರಣೆ ಮಾಡೋದಾಯ್ತು ಅಥವಾ ತನಿಖೆ ಮಾಡೋದು ಅಂತೇಳಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗಾದ್ರೆ ಹಿಸ್ಟರಿ ಎಂಬ ಪದ ಇದು ಕಾಲಾನುಕ್ರಮದಿಂದ ನಡೆದು ಬಂದಂತಹ ಒಂದು ಘಟನಾವಳಿಗಳನ್ನ ನಾವು ಇತಿಹಾಸ ಅಂತ ಕರಿತಾ ಹೋಗ್ತೀವಿ. ಆದಿ ಮಾನವನಿಂದ ಈ ಆಧುನಿಕ ಮಾನವನವರೆಗೂ ನಡೆದು ಬಂದಂತಹ ಒಂದು ಘಟನೆಯನ್ನ ನಾವು ಇತಿಹಾಸ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಬಗ್ಗೆ ಮಾತಾಡ್ಬೇಕಂದ್ರೆ ಇತಿಹಾಸದ ಪಿತಾಮಹ ಇಂಪಾರ್ಟೆಂಟ್ ಕಂಡು ಬರುವಂತ ವ್ಯಕ್ತಿ ಯಾರು ಅಂದ್ರೆ ಆತ ಹೆರೋಡೋಟಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇತಿಹಾಸ ಪಿತಾಮಹ ಯಾರು? ಹೆರೋಡೋಟಸ್ ಅಂತೇಳಿ ಇತಿಹಾಸ ಪಿತಾಮಹವನ್ನ ನಾವು ಕರಿತಾ ಹೋಗ್ತೀವಿ. ಸರ್, ಹಾಗಾದ್ರೆ ಇತಿಹಾಸ ಪಿತಾಮಹ ಹೆರೋಡೋಟಸ್ ಅನ್ನೋದಾದ್ರೆ ಅವನ ಗ್ರಂಥ ಯಾವುದು? ಅವನ ಗ್ರಂಥ ಹಿಸ್ಟೋರಿಕಾ ಎಂಬ ಗ್ರಂಥ ಇತಿಹಾಸ ಪಿತಾಮಹ ಬರೆದಿರುವಂತಹ ಹೆರೋಡೋಟಸ್ನ ಒಂದು ಗ್ರಂಥವಾಗುತ್ತೆ. ಹಾಗಾದ್ರೆ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ನಾವು ಹೇಳೋದಾದ್ರೆ ಈ ಭಾರತದ ಇತಿಹಾಸದ ಪಿತಾಮಹ ಮೆಗಸ್ತಾನಿಸ್ ಅಂತಂದು ನಾವು ಅರ್ಥ ಮಾಡ್ಕೊಳ್ತೀವಿ. ನೋಡ್ರಿ, ಇತಿಹಾಸ ಪಿತಾಮಹ ಬಂದ್ರೆ ಹೆರೋಡೋಟಸ್, ಭಾರತದ ಇತಿಹಾಸದ ಪಿತಾಮಹ ಬಂದ್ರೆ ಮೆಗಸ್ತಾನಿಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಮತ್ತೊಂದು ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುವಂತ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಭಾರತ ಇತಿಹಾಸ ಪಿತಾಮಹದ ಭಾರತೀಯ ಇತಿಹಾಸಕಾರ ಯಾರು ಅಂತಂದ್ರೆ ನಾವು ಕಲ್ಲಣ ಅಂತಂದು ಕರಿಬೇಕಾಗುತ್ತೆ. ನೋಡ್ರಿ, ಭಾರತೀಯ ಇತಿಹಾಸ ಪಿತಾಮಹ ಬಂದು ಮೆಗಸ್ತಾನಿಸ್ ಆದ್ರೆ ಭಾರತೀಯ ವ್ಯಕ್ತಿ ಯಾರು? ಭಾರತೀಯ ಇತಿಹಾಸ ಪಿತಾಮಹದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳೋದಾದ್ರೆ ಕಲ್ಲಣ ಅಂತಂದು ನಾವು ತಿಳ್ಕೊಳ್ತೀವಿ. ಮತ್ತೊಂದು ಕಾನ್ಸೆಪ್ಟ್ ಇದೆ, ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟರಿ ಅಂತ ಕರೆಯೋದ ಅಂದ್ರೆ ರಾಬರ್ಟ್ ಬ್ರೂಸ್ಫುಟ್ ಅವರನ್ನ ನಾವು ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟರಿ ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಇವು ಸಣ್ಣ ಸಣ್ಣ ಒಂದು ಕ್ವಶನ್ಸ್ ನಮಗೆ ರೈಸ್ ಆಗ್ತವೆ. ಇವುಗಳನ್ನ ನಾವು ಸ್ಪಷ್ಟ ಮಾಡ್ಕೊಂಡು ವಿಷಯಕ್ಕೆ ಮುಂದೆ ಹೋಗ್ಬೇಕಾಗುತ್ತೆ. ಓಕೆ, ಮುಂದೆ ಹೋಗೋಣ. ಆಗ ಮುಂದಿನ ವಿಷಯ ಬಂದು ನಮಗೆ ಈ ಇತಿಹಾಸವನ್ನ ತಿಳ್ಕೊಬೇಕಂದ್ರೆ ನಮಗೆ ಬೇಕಾಗಿರೋದೇನು? ಮೂಲತಃವಾಗಿ ಎವಿಡೆನ್ಸಸ್, ಆಧಾರಗಳು ನಮ್ಗೆ ಬೇಕಾಗ್ತವೆ. ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ನಮಗೆ ಮೂಲತಃವಾಗಿ ಬೇಕಾಗಿರೋ ವಿಷಯಗಳೆಂದ್ರೆ ಎವಿಡೆನ್ಸಸ್ ಅಥವಾ ಸೋರ್ಸಸ್ ಅಥವಾ ಆಧಾರಗಳು ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಮತ್ತೆ ಎರಡು ಭಾಗ ಮಾಡ್ತೀವಿ. ಒಂದು ಪುರಾತತ್ವ ಆಧಾರಗಳು, ಮತ್ತೊಂದು ಸಾಹಿತ್ಯ ಆಧಾರಗಳು ಅಂತ ಕರಿತಾ ಹೋಗ್ತೀವಿ. ಒಂದು ನೋಡ್ರಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರಿತಾ ಹೋಗ್ತೀವಿ, ಮತ್ತೊಂದು ಲಿಟರರಿ ಸೋರ್ಸಸ್ ಅಂತೇಳಿ ಇವಾಗ ಎರಡು ಭಾಗಗಳಾಗಿ ನಾವು ಓದ್ತಾ ಹೋಗ್ತೀವಿ. ಈಗ ನಾವು ಒಂದೊಂದೇ ಒಂದು ಸೋರ್ಸಸ್ ಗಳನ್ನ ನಾವು ಅಲ್ಪ ಪ್ರಮಾಣದಲ್ಲಿ ಆಯ್ತು ಅಥವಾ ಅವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ನೆಕ್ಸ್ಟ್ ಬರುವಂತ ಒಂದು ಕಾನ್ಸೆಪ್ಟ್ ಈ ಪುರಾತತ್ವ ಆಧಾರಗಳು ಅಂತ ಕರಿತೀವಿ, ಅಥವಾ ಅವನ್ನ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಬರುವಂತದ್ದು ಇಲ್ಲಿ ಅವಶೇಷಗಳು ಅಂತ ಬರ್ತವೆ. ಈ ಅವಶೇಷಗಳನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಅವಶೇಷಗಳಂದ್ರೆ ಮನುಷ್ಯ ಈ ಒಂದು ಬಿಟ್ಟು ಹೋದಂತ ವಸ್ತುಗಳಾಗಿರ್ಬೋದು, ಅವನು ಬಳಸಿದಂತ ವಸ್ತುಗಳಾಗಿರ್ಬೋದು, ಅವನ ಜೀವಿತಾವಧಿಯಲ್ಲಿ ಕೆಲವೊಂದು ವಸ್ತುಗಳನ್ನ ಮನುಷ್ಯ ಬಳಸಿರ್ತಾನೆ, ಅವನು ಬಿಟ್ಟು ಹೋಗಿರ್ತಾನೆ. ಅವನು ಬಳಸಿದಂತ ವಸ್ತುಗಳು ಅಥವಾ ಫಜಲ್ಸ್ ಅಂತ ಏನ್ ಕರಿತೀವಿ, ಅವು ನಮಗೆ ಆಧಾರಗಳಾಗಿ ಇತಿಹಾಸಕ್ಕೆ ಸಿಗ್ತವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಶಿಲಾಯುಗದಲ್ಲಿ ಅವನು ಬರೆದಂತ ಲಿಪಿ ಯಾವುದೂ ಇಲ್ಲ, ಅಲ್ಲಿ ಕಂಡು ಬರುವಂತದ್ದು ಅವನು ಬಳಸಿದಂತ ಈ ಒಂದು ಕೆಲವೊಂದು ಕಲ್ಲುಗಳ ಅವಶೇಷಗಳು. ಈ ತರ ಕೆಲವೊಂದು ಅವಶೇಷಗಳು ಏನ್ ಸಿಗ್ತವೆ ಅವುಗಳನ್ನು ಸಹಿತ ನಾವು ಆಧಾರಗಳಾಗಿ ಇಟ್ಕೊಂಡು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಶಾಸನಗಳು ಅಂತ. ನೋಡ್ರಿ, ಹಾಗಾದ್ರೆ ಇಲ್ಲಿ ಕಂಡು ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಶಾಸನಗಳು ಅಂತ ಕರಿತಾ ಹೋಗ್ತೀವಿ. ಅಥವಾ ಈ ಒಂದು ಶಾಸನಗಳೇನಿವೆ, ಎಡಿಕ್ಟ್ಸ್ ಅಂತ ಏನಿವೆ, ಇವು ನಮಗೆ ಇತಿಹಾಸಕ್ಕೆ ಸ್ಪಷ್ಟವಾದ ಒಂದು ಆಧಾರಗಳಾಗಿ ಸಿಗ್ತವೆ. ಸರ್, ಹಾಗಾದ್ರೆ ಶಾಸನಗಳಿಂದ ನಮ್ಗೆ ಏನು ಉಪಯೋಗ? ಫಾರ್ ಎಕ್ಸಾಂಪಲ್, ಈಗ ಒಂದು ಶಾಸನ, ಈಗ ಅಲಹಾಬಾದ್ ಸ್ತಂಭ ಶಾಸನ ಅಂತ ಇದೆ. ನೋಡಿ, ಹಾಗಾದ್ರೆ ಒಂದು ಶಾಸನ ಬಗ್ಗೆ ನೋಡ್ತಾ ಹೋಗೋಣ. ಅಲಹಾಬಾದ್ ಸ್ತಂಭ ಶಾಸನ ಅಂತ, ಅಲಹಾಬಾದ್ ಸ್ತಂಭ ಶಾಸನ. ಸರ್, ಹಾಗಾದ್ರೆ ಈ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ನಾವು ಮಾತಾಡೋದಾದ್ರೆ ಹಾಗಾದ್ರೆ ಈ ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ಮಾಹಿತಿ ಹೇಳುತ್ತೆ? ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತ ವಿಷಯಗಳೇನು ಅಂತ ನೋಡೋದಾದ್ರೆ ಈ ಅಲಹಾಬಾದ್ ಸ್ತಂಭ ಶಾಸನ ಇದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕುರಿತು ಉಲ್ಲೇಖ ಮಾಡುವಂತ ಶಾಸನ. 33 ಸಾಲುಗಳನ್ನು ಒಳಗೊಂಡಿದೆ. ಒಂದೇ ವಾಕ್ಯದಲ್ಲಿ ಗದ್ಯ ಮತ್ತು ಪದ್ಯವನ್ನು ಒಳಗೊಂಡಂತಹ
ಚಂಪು ಶೈಲಿಯಲ್ಲಿರುವಂತಹ ಒಂದು ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇದು ಮೂಲತಃ ಕಂಡು ಬರುವುದು ಅಲಹಾಬಾದ್. ಮೊದಲು ಇದು ಕೌಶಾಂಬಿಯಲ್ಲಿ ಇತ್ತು, ಆಮೇಲೆ ಇದನ್ನ ಅಲಹಾಬಾದ್ಗೆ ಸ್ಥಳಾಂತರಿಸಲಾಗುತ್ತೆ. ನೋಡಿ, ಈ ತರ ಪ್ರಶ್ನೆಗಳನ್ನ ಕ್ವಶನ್ ಕೇಳ್ತಾ ಹೋಗ್ತಾರೆ. ಅಲಹಾಬಾದ್ ಸ್ತಂಭ ಶಾಸನ ಬಹಳ ಚೆನ್ನಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕುರಿತು ಉಲ್ಲೇಖ ಮಾಡುತ್ತೆ. ಮತ್ತೆ ಅದು ಹೇಳುತ್ತೆ, ಸಮುದ್ರಗುಪ್ತನನ್ನ 100 ಕದನಗಳ ರಾಜ ಅಂತ ಕರೆಯುತ್ತೆ. ಜೊತೆಗೆ ಅವನ ದೇಹದ ಮೇಲಾದ ಗಾಯದ ಬಿಲ್ಲೆಗಳು ಅವನ ಸೌಂದರ್ಯವನ್ನ ಹೆಚ್ಚಿಸಿದವು ಅಂತ ಹೇಳುವಂತ ಶಾಸನವೇ ಅಲಹಾಬಾದ್ ಸ್ತಂಭ ಶಾಸನ. ಮತ್ತೆ ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ, ಇದು 2ನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿ ಹೇಳುವಂತದ್ದು. ಆಮೇಲೆ ಅಶೋಕನ ಕಾಲದ ನಿಮ್ಗೆ ಗೊತ್ತಿರ್ಬೇಕ್ರಿ, ಅಶೋಕ ಗ್ರೇಟ್ ಸಾಮ್ರಾಟ್ ಅಶೋಕ, ಮೌರ್ಯ ಸಂತತಿಯಲ್ಲಿ ಕಂಡುಬರುವಂತ ಪ್ರಮುಖ ರಾಜ. ಈ ಅಶೋಕನನ್ನು ನಾವು ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. 54 ಶಾಸನಗಳು ಅವನ ಕಾಲ ಕಂಡು ಬರ್ತವೆ. ಈ ನಾವು ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಅಂದ್ರೆ ಪ್ರಜೆಗಳೊಂದಿಗೆ ಶಾಸನಗಳ ಮೂಲಕ ಮಾತನಾಡಿದ ಮೊದಲ ರಾಜ ಯಾರು ಅಂದ್ರೆ ಅಶೋಕ ಅಂತ ಕರಿತೀವಿ. ಹಾಗಾಗಿ ನಾವು ಶಾಸನಗಳು ನಮಗೆ ಅತಿ ಮುಖ್ಯವಾಗ್ತವೆ. ಹಾಗಾದ್ರೆ ಎಲ್ಲಾ ಶಾಸನಗಳನ್ನು ಓದ್ಕೋಬೇಕನ್ಸ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಶಾಸನಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಅಶೋಕನ ಶಾಸನಗಳು ನೋಡ್ಕೋಬೇಕಾಗತ್ತೆ, ಗುಪ್ತರ ಕಾಲದಲ್ಲಿ ಕಂಡು ಬರುವಂತಹ ಶಾಸನ ನೋಡ್ಬೇಕಾಗತ್ತೆ. ಮತ್ತೆ ಕರ್ನಾಟಕ ಇತಿಹಾಸದಲ್ಲಿ ಅಲ್ಮಿಡಿ ಶಾಸನ ಅಂತ ಬರುತ್ತೆ. ಆಮೇಲೆ ಈ ಕಪ್ಪೆ ಅರೆಬೆಟ್ಟ ಶಾಸನ, ಕೆಲವೊಂದು ಶಾಸನಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ ಶಾಸನಗಳು ಸಹಿತ ನಮಗೆ ಆಧಾರಗಳಾಗ್ತವೆ. ಇವುಗಳನ್ನು ಇಟ್ಕೊಂಡು ಸಹಿತ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅವುಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಓಕೆನಾ. ನೆಕ್ಸ್ಟ್ ಬರುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಸ್ಮಾರಕಗಳು ಅಂತ ಬಂದಾಗ ನಮಗೆ ಕಟ್ಟಡಗಳು ಅಂತ ಕರಿತಾ ಹೋಗ್ತೀವಿ, ಅಥವಾ ಇಲ್ಲಿ ಅವನು ಬಳಸಿರ್ತಕ್ಕಂಥ ಸ್ಮಾರಕಗಳು ಏನೇನು. ಹಾಗಾದ್ರೆ ಈ ಸ್ಮಾರಕಗಳಿಂದ ಇತಿಹಾಸ ನಮ್ಗೆ ಹೇಗೆ ಅರ್ಥ ಆಗುತ್ತೆ ನೋಡ್ರಿ. ಈ ಸ್ಮಾರಕಗಳನ್ನ ನಾವು ಯಾವ ರೀತಿ ಆಧಾರಗಳಾಗಿ ತಗೊಂತೀವಿ ಅಂದ್ರೆ, ಯಾವ್ದೋ ಫಾರ್ ಎಕ್ಸಾಂಪಲ್ ನಾವೀಗ ಈ ಬೇಲೂರು ಮತ್ತು ಹಳೆಬೀಡನ್ನ ನೋಡ್ತಾ ಹೋದಾಗ ಅಲ್ಲಿ ಅವನು ಇದ್ದಂತಹ ಮನುಷ್ಯ ಇದ್ದಂತಹ ರೀತಿಗಳನ್ನ, ಮನುಷ್ಯ ಬದುಕಿದಂತಹ ಒಂದು ಕಾಲ ಚಕ್ರವನ್ನ, ಅವನು ಬಳಸುವಂತಹ ಪ್ರಾಣಿಗಳನ್ನ ಆ ಒಂದು ಸ್ಮಾರಕಗಳ ಮೇಲೆ, ಆ ಕಟ್ಟಡಗಳ ಮೇಲೆ ಚಿತ್ರಿಸಿರ್ತಾರೆ. ಇದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಮನುಷ್ಯ ಯಾವ ಯಾವ ಪ್ರಾಣಿಗಳನ್ನ ಬಳಸ್ತಾ ಇದ್ದ, ಮನುಷ್ಯ ಜೀವನ ಮಾಡಿದ ರೀತಿ ಹೇಗೆ. ಅಲ್ಲಿ ಕೆಲವೊಂದು ಭಂಗಿಗಳಲ್ಲಿ ಚಿತ್ರಗಳನ್ನು ತೋರಿಸಿರ್ತಾರೆ. ಆ ಭಂಗಿಗಳೇನಿರ್ತವೆ ಅಂದ್ರೆ ಅಲ್ಲಿ ಅವನು ಇದ್ದಂತ ಕಾಲ ರೀತಿಯಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸಿರ್ತಾರೆ. ಅವನ ರಥವನ್ನು ಓಡಿಸೋ ರೀತಿಯಾಗಿರ್ಬೋದು, ಅವನು ನೇಗಿಲನ್ನು ತಗೊಂಡು ಅಲ್ಲಿ ಉಳುಮೆ ಮಾಡುವಂತ ಒಂದು ಚಿತ್ರ ಆಗಿರ್ಬೋದು, ಅಥವಾ ನೃತ್ಯ ಮಾಡುವ ಒಂದು ಚಿತ್ರಗಳಾಗಿರ್ಬೋದು. ಯಾವುದೇ ಭಂಗಿಯಲ್ಲಿರುವಂತಹ ಒಂದು ಮೂರ್ತಿಗಳಿಂದವೆ ಅವನು ಇದ್ದಂತಹ ರೀತಿಯ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತವೆ. ಇವುಗಳು ಸಹಿತ, ಸ್ಮಾರಕಗಳು ಸಹಿತ ನಮಗೆ ಅವರು ಬಾಳಿದಂತಹ ರೀತಿಯನ್ನ ಆಧಾರಗಳಾಗಿ ಅವರ ಕಾಲಮಾನವನ್ನ ನಮಗೆ ತಿಳಿಸ್ತಾ ಹೋಗ್ತವೆ. ನೆಕ್ಸ್ಟ್ ಬರುವಂತದ್ದು ನಾಣ್ಯಗಳು ಅಂತ. ಸರ್, ಹಾಗಾದ್ರೆ ನಾಣ್ಯಗಳ ಬಗ್ಗೆ ನಾವು ಮಾತಾಡೋದು ಇಂಪಾರ್ಟೆಂಟ್ ಆಗಿ, ಈ ನಾಣ್ಯಗಳಿಂದನೂ ಸಹಿತ ನಾವು ಇತಿಹಾಸವನ್ನ ಅರ್ಥ ಮಾಡ್ಕೋಬಹುದು, ಆಧಾರವಾಗಿ ಇವುಗಳನ್ನ ನಾವು ತಗೋಬಹುದು. ಸರ್, ಹಾಗಾದ್ರೆ ನಾಣ್ಯಗಳು ನಮಗೆ ಹೇಗೆ ಆಧಾರಗಳಾಗ್ತವೆ? ಫಾರ್ ಎಕ್ಸಾಂಪಲ್ ಈಗ ಸಮುದ್ರಗುಪ್ತ ಅವನ ಒಂದು ನಾಣ್ಯದಲ್ಲಿ ವೀಣೆಯನ್ನ ನುಡಿಸುತ್ತಿರುವ ಒಂದು ಚಿತ್ರ ಇದೆ ಅಂತ ಒಂದು ಮಾಹಿತಿ ಇದೆ. ಹಾಗಾದ್ರೆ ವೀಣೆಯನ್ನ ನುಡಿಸುತ್ತಿರುವ ಚಿತ್ರ ಇದೆ ಅಂದ್ರೆ ಇದು ಏನನ್ನ ಸಂಕೇತಿಸುತ್ತದೆ ಅಂತ ಹೇಳೋದಾದ್ರೆ, ಅವನು ಸಂಗೀತ ಪ್ರಿಯನಾಗಿದ್ದ ಎಂದು ಸಂಕೇತಿಸುತ್ತದೆ. ಅಂದ್ರೆ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹಿತ ಕ್ವಶನ್ ಕೇಳಿದ್ದಾರೆ. ಸಮುದ್ರಗುಪ್ತ ಅವನ ವೀಣೆಯನ್ನ ನುಡಿಸುತ್ತಿರುವ ಚಿತ್ರ ಇದೆ, ಇದು ಏನನ್ನ ಸಂಕೇತಿಸುತ್ತದೆ ಅಂತ ಕೇಳಿದರೆ, ಇದು ಅವನು ಸಂಗೀತ ಪ್ರಿಯನಾಗಿದ್ದ ಎಂದು ಸಂಕೇತಿಸುತ್ತದೆ. ಮತ್ತೆ ಅದರ ಜೊತೆಗೆ ಇಲ್ಲಿ ನಾವು ಗುಪ್ತರಲ್ಲಿ 1ನೇ ಚಂದ್ರಗುಪ್ತ ಅಂತ ಏನ್ ಬರ್ತಾನೆ, ಗುಪ್ತ ಶಕೆಯನ್ನ 319 320 ಆತ ಸ್ಟಾರ್ಟ್ ಮಾಡ್ತಾನೆ. ಇವನು ಗುಪ್ತ ಶಕೆಯನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇವನು ಈ ತನ್ನ ಹೆಂಡತಿಯಾದ ಕುಮಾರದೇವಿ ಅಥವಾ ಮಹಾರಾಣಿ ಕುಮಾರದೇವಿ, ಆಕೆಯ ಹೆಸರನ್ನ ತನ್ನ ನಾಣ್ಯದ ಮೇಲೆ ಆತ ಅಚ್ಚಾಕ್ಸ್ತಾನೆ. ಅಂದ್ರೆ ಕುಮಾರದೇವಿ ಲಿಚ್ಚವಿಯ ಅಂತ ಬರ್ಕೊಳ್ತಾನೆ. ನೋಡ್ರಿ, ತನ್ನ ಹೆಂಡತಿ ಹೆಸರಾದ ಈ ಕುಮಾರದೇವಿಯನ್ನ ತನ್ನ ನಾಣ್ಯದ ಮೇಲೆ ಆತ ಅಚ್ಚೋಡಿಸ್ತಾನೆ. ಕುಮಾರದೇವಿ ಲಿಚ್ಚವಿಯ ಅಂತ, ಕುಮಾರದೇವಿ ಲಿಚ್ಚವಿಯ ಅಂತಂದು ಆತ ಹಾಕ್ಸ್ಕೊಳ್ತಾನೆ. ಸರ್, ಅಂದ್ರೆ ಕುಮಾರದೇವಿ ಲಿಚ್ಚವಿಯ ಅಂತ ಆತ ಹಾಕ್ಸ್ಕೊಳ್ತಕ್ಕಂಥ ಪ್ರಮುಖ ಕಾರಣ ಏನು ಅಂದ್ರೆ, ಆತ ಈ ಕುಮಾರದೇವಿಯನ್ನ ವಿವಾಹವಾಗಿ ಆತ ಪ್ರಖ್ಯಾತಿಯನ್ನು ಹೊಂದಿದ್ದ. ಹಾಗಾಗಿನೇ ಆತ ತನ್ನ ಹೆಂಡತಿ ಹೆಸರಾದ ಕುಮಾರದೇವಿ ಲಿಚ್ಚವಿಯ ಅಂತ ನಾಣ್ಯದ ಒಂದು ಭಾಗದಲ್ಲಿ ಆತ ಬರ್ಕೊಳ್ತಾನೆ. ಓಕೆನಾ. ಈ ತರ ನಾಣ್ಯಗಳು ನಮಗೆ ಇತಿಹಾಸವನ್ನು ಓದ್ಲಿಕ್ಕೆ ಅನುಕೂಲ ಆಗ್ತವೆ. ಇಂಥ ನಾಣ್ಯಗಳನ್ನು ಸಹಿತ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬರುವಂತ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳೋದಾದ್ರೆ, ನೆಕ್ಸ್ಟ್ ಬರುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಸಾಹಿತ್ಯ ಆಧಾರಗಳು ಅಂತ. ಓಕೆ, ನೋಡಿ ಸರಿ, ಸಾಹಿತ್ಯ ಆಧಾರಗಳು ಇತಿಹಾಸಕ್ಕೆ ಸ್ಪಷ್ಟವಾದ ಒಂದು ಆಧಾರಗಳಾಗಿ ನಮಗೆ ಸಿಗ್ತವೆ. ಈ ಆಧಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಸಾಹಿತ್ಯ ಆಧಾರಗಳು ನಮ್ಗೆ ಯಾವ ರೀತಿ ನಮಗೆ ಎವಿಡೆನ್ಸಸ್ ಆಗ್ತವೆ ಅಂತ ಹೇಳೋದಾದ್ರೆ, ಇಲ್ಲಿ ಇಂಪಾರ್ಟೆಂಟ್ ನೋಡೋದಾದ್ರೆ ಫಸ್ಟ್ ಬರುವಂತದ್ದು ವೇದಗಳು ಅಂತಂದು ಕರೀತಾ ಹೋಗ್ತೀವಿ. ಸೊ ಹಾಗಾದ್ರೆ ಈ ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ನೋಡಿ. ಮತ್ತದ್ರ ಜೊತೆಗೆ ಇಲ್ಲಿ ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಿಕಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲವೂ ಸಹಿತ ವೈದಿಕ ಯುಗದಲ್ಲೇ ಬರುವಂತಹ ಒಂದು ಕಲ್ಪನೆಗಳಾಗ್ತವೆ. ಹಾಗಾಗಿ ಇಲ್ಲಿ ಬರುವಂತಹ ಕೆಲವೊಂದು ಎವಿಡೆನ್ಸಸ್, ಕೆಲವೊಂದು ಸಾಹಿತ್ಯಿಕ ವಿಷಯಗಳು ನಮಗೆ ಆಧಾರಗಳಾಗಿ ಕಂಡುಬರ್ತವೆ.
ಫಾರ್ ಎಕ್ಸಾಂಪಲ್ ಋಗ್ವೇದದಲ್ಲಿ ಕಂಡುಬರುವಂತ ಮನುಷ್ಯ ಅಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದ್ದ, ಅವನ ಸಾಮಾಜಿಕ ಜೀವನ ಹೆಂಗಿತ್ತು, ಅವನ ಆರ್ಥಿಕ ಜೀವನ ಹೆಂಗಿತ್ತು, ಅವನ ಧಾರ್ಮಿಕ ಜೀವನ ಹೆಂಗಿತ್ತು, ಯಾವ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದ ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ವೈದಿಕ ಯುಗವನ್ನ ಎರಡು ಭಾಗ ಮಾಡ್ತೀವಿ, ಒಂದು ಅರ್ಲಿ ವೇದಿಕ್ ಪೀರಿಯಡ್, ಮತ್ತೊಂದು ಲೇಟರ್ ವೇದಿಕ್ ಪೀರಿಯಡ್ ಅಂತ, ಅಥವಾ ಪೂರ್ವ ವೈದಿಕ ಯುಗ ಮತ್ತು ಲೇಟರ್ ಅಥವಾ ಉತ್ತರ ವೈದಿಕ ಯುಗ ಅಂತ ನಾವು ಕರಿತೀವಲ್ವಾ. ಹಂಗೆ ಈ ವೈದಿಕ ಯುಗದಲ್ಲಿ ಕ್ವಶನ್ಸ್ ಯಾವ ತರ ಬರ್ತವೆ, ಈ ಇಂಪಾರ್ಟೆಂಟ್ ಬರುವಂತ ಕ್ವಶನ್ಸ್ ಗಳೇನ ನೋಡ್ರಿ. ಈ ವೈದಿಕ ಯುಗ ಅಂದಾಗ ಈ ಋಗ್ವೇದವನ್ನ ನಾವು ಎಷ್ಟು ಮಂಡಲಗಳಿಗೆ ಕಾಣುತ್ತೇವೆ? ಋಗ್ವೇದದಲ್ಲಿ 10 ಮಂಡಲಗಳಿವೆ. 3ನೇ ಮಂಡಲದಲ್ಲಿ ಏನಿದೆ, 7th 9 ಮತ್ತು 10ನೇ ಮಂಡಲದಲ್ಲಿ ಏನಿದೆ, ಈ ತರ ಕ್ವಶನ್ಸ್ ಕೇಳಿದಾಗ ನಾವು ಇಂಥ ವಿಷಯಗಳನ್ನ ಸಹಿತ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಕಂಡು ಬರುವಂತ ವಿಷಯಗಳನ್ನ ನೋಡ್ತಾ ಹೋದಾಗ ಪುರಾಣಗಳು ಅಂತ ಬರ್ತಾವ್ರಿ. ಸರ್ ಹಾಗಾದ್ರೆ ಪುರಾಣಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಅಂದ್ರೆ ಸರ್ ಪುರಾಣಗಳು ಇತಿಹಾಸಕ್ಕೆ ಆಧಾರಗಳಾಗ್ತವ? ಖಂಡಿತ ಇತಿಹಾಸಕ್ಕೆ ಪುರಾಣಗಳು ಸಹಿತ ನಮಗೆ ಆಧಾರಗಳಾಗ್ತವೆ. ಸರ್ ಹೆಂಗೆ ಅಂದ್ರೆ ಈ ಪುರಾಣಗಳಲ್ಲಿ ಟೋಟಲ್ ಪುರಾಣಗಳ ಸಂಖ್ಯೆ ಬಗ್ಗೆ ಮಾತಾಡೋದಾದ್ರೆ 18 ಪುರಾಣಗಳು 18 ಅಂತ ಕರಿತೀವಿ. 18 ಪುರಾಣಗಳು ನಮಗೆ ಇತಿಹಾಸಕ್ಕೆ ಆಧಾರಗಳಾಗ್ತವೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಪುರಾಣಗಳಲ್ಲಿ ಇಂಪಾರ್ಟೆಂಟ್ ಆಗಿ ಕಂಡು ಬರುವಂತದ್ದು ಯಾವ್ದಂದ್ರೆ ಈ ವಾಯು ಪುರಾಣ ಅಂತ ಹಿಂಗ್ ಕರಿತೀವಿ. ವಾಯು ಪುರಾಣ, ಈ ವಾಯು ಪುರಾಣ ಅನ್ನೋದು ಏನಿದೆ ಇದು ಈ ಗುಪ್ತರ ಒಂದು ಮಾಹಿತಿಯನ್ನ ಹೇಳುವಂತ ಒಂದು ಪುರಾಣವಾಗಿದೆ ವಾಯು ಪುರಾಣ. ನೆಕ್ಸ್ಟ್ ವಾಯು ಪುರಾಣ ಆದ್ಮೇಲೆ ಬರುವಂತದ್ದು ಈ ಸ್ಕಂದ ಪುರಾಣ ಅಂತ ಏನ್ ಬರುತ್ತೆ, ಸ್ಕಂದ ಪುರಾಣ. ಈ ಸ್ಕಂದ ಪುರಾಣ ಅನ್ನೋದು ಇದು ಅತ್ಯಂತ ದೊಡ್ಡ ಪುರಾಣವಾಗಿರುವಂತದ್ದು ಸ್ಕಂದ ಪುರಾಣ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂತ ಒಂದು ಪುರಾಣ ಮಾರ್ಕಂಡೇಯ ಪುರಾಣ ಅಂತ ಬರುತ್ತೆ. ಮಾರ್ಕಂಡೇಯ ಅಥವಾ ಮಾರ್ಕಂಡೇಯ ಪುರಾಣ ಅಂತ ಬರುತ್ತೆ. ಈ ಮಾರ್ಕಂಡೇಯ ಪುರಾಣದ ಬಗ್ಗೆ ಮಾತಾಡೋದಾದ್ರೆ ಇದು ಅತ್ಯಂತ ಚಿಕ್ಕ ಪುರಾಣ ಅಂತಂದು ಕರಿತಾ ಹೋಗ್ತೀವಿ. ಇನ್ನ ಪುರಾಣಗಳಲ್ಲಿ ಅತ್ಯಂತ ಹಳೆಯ ಪುರಾಣ ಅಂತ ಮಾತಾಡೋದಾದ್ರೆ ಇದು ನಾವು ಮತ್ಸ್ಯ ಪುರಾಣ ಅಂತಂದು ಇದನ್ನ ಕರಿತಾ ಹೋಗ್ತೀವಿ. ಯಾವ ಪುರಾಣ ಇದು? ಮತ್ಸ್ಯ ಪುರಾಣ ಅಂತ ಕರಿತೀವಿ. ಸರ್ ಹಾಗಾದ್ರೆ ಮತ್ತೆ ಈ ಪುರಾಣಗಳ ಬಗ್ಗೆ ಕ್ವಶನ್ಸ್ ಏನ್ ಕೇಳ್ತಾರೆ? ಪುರಾಣಗಳ ಬಗ್ಗೆ ಕ್ವಶನ್ಸ್ ಏನ್ ಕೇಳ್ತಾರೆ ಅಂದ್ರೆ ಈ ಪುರಾಣಗಳು ಏನನ್ನ ಒಳಗೊಂಡಿವೆ ಅಂತ ಕೇಳಿದ್ರೆ ರಾಜರ ವಂಶಾವಳಿಗಳನ್ನ ಒಳಗೊಂಡಿವೆ. ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ, ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಪುರಾಣಗಳು ಏನನ್ನ ಒಳಗೊಂಡಿವೆ ಅಂದ್ರೆ ರಾಜರ ವಂಶಾವಳಿಗಳನ್ನ ಒಳಗೊಂಡಿವೆ. ರಾಜರ ವಂಶಾವಳಿಗಳನ್ನ ಪುರಾಣಗಳು ಒಳಗೊಂಡಿವೆ. ರಾಜರ ವಂಶಾವಳಿಗಳನ್ನ ಪುರಾಣಗಳು ಒಳಗೊಂಡಿವೆ. ಎಸ್, ಈ ತರ ವಿಷಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಉಪನಿಷತ್ತುಗಳು ಅಂತ. ಸರ್ ಹಾಗಾದ್ರೆ ಈ ಉಪನಿಷತ್ತುಗಳು ನಮಗೆ ಎವಿಡೆನ್ಸಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಈ ಕಂಡು ಬರುವಂತ ಕೆಲವೊಂದು ಬೃಹದಾರಣ್ಯಕ ಉಪನಿಷತ್ತು, ಓಕೆನಾ, ಮಾಂಡುಕ್ಯ ಉಪನಿಷತ್ತು, ಆಮೇಲೆ ಕಠೋಪನಿಷತ್ತು, ಆಮೇಲೆ ಮತ್ತೊಂದು ಉಪನಿಷತ್ ಬರುವಂತದ್ದು ಈಶಾ ಉಪನಿಷತ್ ಅಂತ ಒಂದು, ಅದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಈಶಾ ಉಪನಿಷತ್ ಅಂತ. ಹಾಗಾದ್ರೆ ಈ ಈಶಾ ಉಪನಿಷತ್ ಬಗ್ಗೆ ಕೇಳುವಂತ ವಿಷಯಗಳೇನ? ಈಶಾ ಉಪನಿಷತ್ ನೋಡಿ, ಈಶಾ ಉಪನಿಷತ್ ಅಥವಾ ಈಶಾ ಅಂತ ಹಿಂಗ್ ಕರಿತೀವಿ. ಈ ಈಶಾ ಉಪನಿಷತ್ ಏನಿದೆ, ಈ ಈಶಾ ಉಪನಿಷತ್ ಇಂಪಾರ್ಟೆಂಟ್ ಆಗಿ ನೋಡಿ ಅಥವಾ ಈ ತರನು ಕೆಲವೊಂದು ಬರಿತಾ ಹೋಗ್ತೀವಿ ಈಶಾ ಉಪನಿಷತ್ತು ಅಂತ. ಸರ್ ಹಾಗಾದ್ರೆ ಈ ಈಶಾ ಉಪನಿಷತ್ತು ಏನಿದೆ ಇದರಲ್ಲಿ ಏನ್ ಮಾಹಿತಿ ಇದೆ? ಸರ್ ಈಶಾ ಉಪನಿಷತ್ತಲ್ಲಿ ನಮಗೆ ಒಂದು ಇಲಾಖೆ ಬರುತ್ತೆ, ಲೋಕಪಾಲ ಇಲಾಖೆ ಅಂತ. ಲೋಕಪಾಲ ಇಲಾಖೆ. ಸರ್ ಈ ಈಶಾ ಉಪನಿಷತ್ತಲ್ಲಿ ಲೋಕಪಾಲ ಇಲಾಖೆಗೆ ಒಂದು ದೇಹವಾಕ್ಯವನ್ನ ಮೋಟೋವನ್ನ ತಗೊಂಡಿದ್ದಾರೆ. ಆ ದೇಹವಾಕ್ಯ ಯಾವುದು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳೋದಾದ್ರೆ ದೇಹವಾಕ್ಯ ಅಥವಾ ದೇಹವಾಕ್ಯ ಅಂತ ಕರಿತಾ ಹೋಗ್ತೀವಿ. ಈ ದೇಹವಾಕ್ಯ ಬಗ್ಗೆ ನಾವು ಮಾತಾಡೋದಾದ್ರೆ ಸರ್ ಹಾಗಾದ್ರೆ ಏನಿದು ದೇಹವಾಕ್ಯ? ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ಈಶಾ ಉಪನಿಷತ್ತಿಂದ ಲೋಕಪಾಲ ಇಲಾಖೆಗೆ ಒಂದು ದೇಹವಾಕ್ಯವನ್ನು ತಗೊಂಡಿದ್ದೀವಿ ನಾವು. ಮಾಗ್ರೀದ ಕಸ್ವಸಾಧನಂ ಎಂಬ ಒಂದು ದೇಹವಾಕ್ಯವನ್ನು ತಗೊಂಡಿದ್ದೀವಿ. ಮಾಗ್ರೀದ ಕಶ್ವಸಾಧನಂ ಎಂಬ ಒಂದು ದೇಹವಾಕ್ಯವನ್ನ ತಗೊಂಡಿದ್ದೀವಿ. ಮಾಗ್ರೀದ ಕಶ್ವಸಾಧನಂ ಎಂಬ ದೇಹವಾಕ್ಯವನ್ನ ನಾವು ತಗೊಂಡಿದ್ದೀವಿ. ಸರ್ ಹಾಗಾದ್ರೆ ಮಾಗ್ರೀದ ಕಶ್ವಸಾಧನಂ ಅಂದ್ರೆ ಏನು? ಮಾಗ್ರೀದ ಕಶ್ವಸಾಧನಂ ಅಂದ್ರೆ ಬೇರೆಯವರ ಹಣಕ್ಕೆ ಆಸೆಯನ್ನ ಪಡಬಾರ್ದು ಎಂಬ ಪದವನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಮಾಗ್ರೀದ ಕಶ್ವಸಾಧನಂ ಅಂತ. ಮತ್ತೆ ಈ ಉಪನಿಷತ್ತುಗಳು ನಮಗೆ ಗೊತ್ತಿರಬೇಕು, ಇದು ಒಂದು ವೇದಗಳ ಅಂತ್ಯ ಭಾಗ. ಹಾಗಾಗಿ ಉಪನಿಷತ್ತುಗಳನ್ನ ನಾವು ವೇದಾಂತ್ಯಗಳು ಎಂದು ಸಹಿತ ಕರಿತಾ ಹೋಗ್ತೀವಿ. ಈ ಉಪನಿಷತ್ತುಗಳನ್ನ ನಾವು ವೇದಾಂತ್ಯಗಳು ಅಂತ ಇವುಗಳನ್ನ ನಾವು ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಮತ್ತೆ ಪ್ರಮುಖ ಉಪನಿಷತ್ತುಗಳೆಷ್ಟು? 12. ಒಟ್ಟು ಉಪನಿಷತ್ತುಗಳು 8. ಒಟ್ಟು ಉಪನಿಷತ್ತುಗಳು ಎಷ್ಟು? ಒಟ್ಟು ಉಪನಿಷತ್ತುಗಳ ಬಗ್ಗೆ ಮಾತಾಡಿದ್ರೆ ಒಟ್ಟು ಉಪನಿಷತ್ತುಗಳು 108. ಇದನ್ನು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಆಗಿ ಕೇಳ್ತಾ ಹೋಗ್ತಾರೆ. ಇವು ಸಹಿತ ನಮ್ಗೆ ಇತಿಹಾಸಕ್ಕೆ ಆಧಾರಗಳಾಗ್ತವೆ. ಓಕೆನಾ?
ಮತ್ತೆ ಮುಂದೆ ಹೋಗೋಣ. ಇಲ್ಲಿ ಗ್ರಂಥಗಳು ಅಂತ ಬರ್ತವೆ ಸರ್. ಹಾಗಾದ್ರೆ ಈ ಗ್ರಂಥಗಳು ಅಂತಾಗ ಇತಿಹಾಸಕ್ಕೆ ಅತಿ ಮುಖ್ಯ ಆಕಾರಗಳೇ ಗ್ರಂಥಗಳು. ಈ ಗ್ರಂಥಗಳಲ್ಲಿ ಬರೆದಿರುವಂತಹ ವಿಷಯಗಳು, ರಾಜರ ವರ್ಣನೆಗಳು, ರಾಜರ ಇತಿಹಾಸ, ರಾಜರ ಯುದ್ಧಗಳು, ರಾಜರಿಗೆ ಸಂಬಂಧಪಟ್ಟಂಗೆ ಆಡಳಿತ ವಿಷಯಗಳು ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಸಿಗ್ತವೆ ಸರ್. ಹಾಗಾದ್ರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಗ್ರಂಥಗಳಲ್ಲಿ ಒಂದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾವುದು ಅಂದ್ರೆ ಇಲ್ಲಿ ಮೆಗಸ್ತನಿಸ್ ಬರೆದಿರುವಂತಹ ಒಂದು ಇಂಡಿಕಾ ಗ್ರಂಥ, ಮೆಗಸ್ತನಿಸ್ ಬರೆದಿರುವಂತಹ ಒಂದು ಇಂಡಿಕಾ ಗ್ರಂಥ. ಸರ್ ಹಾಗಾದ್ರೆ ಈ ಒಂದು ಇಂಡಿಕಾ ಗ್ರಂಥ ಏನನ್ನ ಮಾಹಿತಿ ಹೇಳುತ್ತೆ? ಈ ಇಂಡಿಕಾ ಗ್ರಂಥದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ವಿಷಯಗಳೇನು? ಹಾಗಾದ್ರೆ ಮೆಗಸ್ತನಿಸ್ ಇಂಡಿಕಾವನ್ನು ಬರೀತಾನೆ. ಇವನು ಮೌರ್ಯ ಸಾಮ್ರಾಜ್ಯದ ಕಾಲದ ಕೆಲವೊಂದು ಘಟನಾವಳಿಗಳನ್ನು ಬರಿತಾ ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂತಹ ಓಎನ್ ಸಾಂಗ್, ಅವನು ಸಿಯುಕೆ ಗ್ರಂಥವನ್ನು ಬರೀತಾನೆ. ಅದರಲ್ಲಿರುವಂತಹ ವಿಷಯಗಳೇನು? ಆಮೇಲೆ ಪಾಯಿಯನ ಈ ಗೋಕೋಕಿ ಎಂಬ ಗ್ರಂಥವನ್ನು ಬರೀತಾನೆ. ಆಮೇಲೆ ಈ 2ನೇ ಚಂದ್ರಗುಪ್ತನ ಕಾಲಕ್ಕೆ ಕಾಳಿದಾಸ, ಅವನು ಬರೆದಿರುವಂತಹ ಗ್ರಂಥಗಳ್ಯಾವು, ನಾಟಕಗಳ್ಯಾವು, ಮಹಾಕಾವ್ಯಗಳವು, ಅವು ಏನನ್ನ ವಿಷಯಗಳನ್ನು ಒಳಗೊಂಡಿವೆ ಇಂತ. ಆಮೇಲೆ ಈ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ, ಇದನ್ನ ಸ್ವಲ್ಪ ತಿಳ್ಕೊಬೇಕಾಯ್ತು ನೋಡ್ರಿ. ಈ ಅರ್ಥಶಾಸ್ತ್ರ, ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಏನಿದೆ, ಇದು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಷಯಗಳಾಗಿ ನಮಗೆ ಕೇಳ್ತಾ ಹೋಗ್ತಾರೆ. ಈ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಸರ್, ಹಾಗಾದ್ರೆ ಈ ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿದೆ ಅಂತೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ ನೋಡ್ರಿ. ಹಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ನಾವು ಕನ್ನಡದಲ್ಲಿ ಓದುವಂತಹ ಅರ್ಥಶಾಸ್ತ್ರ ಪುಸ್ತಕವಲ್ಲ, ಇದು ಅರ್ಥಶಾಸ್ತ್ರ ಸಂಸ್ಕೃತ ಭಾಷೆಯಲ್ಲಿದೆ. ಕೌಟಿಲ್ಯ ಇದನ್ನ ಬರಿತಾ ಹೋಗ್ತಾನೆ. ಆದ್ರೆ ಕೌಟಿಲ್ಯನ ನಾವು ಭಾರತದ ಮೆಕಾಬಲಿ ಅಂತ ಕರಿತೀವಿ. ಯಾಕಂದ್ರೆ ಈ ಅರ್ಥಶಾಸ್ತ್ರದಲ್ಲಿ ಮೆಕಾಬಲಿಸಂ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ಆತ ಪರಿಚಯಿಸಿದ ಕಾರಣಕ್ಕಾಗಿನೇ ಅವನನ್ನ ನಾವು ಭಾರತದ ಮೆಕಾಬಲಿ ಅಂತೇಳಿ ಕರಿತಾ ಹೋಗ್ತೀವಿ ಕೌಟಿಲ್ಯನನ್ನ. ಅವನ ಹೆಸರು ನೋಡ್ರಿ, ಇವನ ಹೆಸರು ಚಾಣಕ್ಯ ಅಂತ ಇದೆ, ವಿಷ್ಣುಗುಪ್ತ ಅಂತ ಇದೆ, ಅನೇಕ ಹೆಸರುಗಳನ್ನ ಒಳಗೊಂಡಂತ ವ್ಯಕ್ತಿ ಕೌಟಿಲ್ಯ ಅಂತ ಕರಿತೀವಿ. ಹಾಗಾದ್ರೆ ಈ ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಆಗಿ ಇದು ನಮಗೆ ಕೆಲವೊಂದು ಮಾಹಿತಿಯನ್ನ ಕೊಡ್ತೈತೆ. ಅರ್ಥಶಾಸ್ತ್ರ ಸಪ್ತಾಂಗಗಳ ಬಗ್ಗೆ ಮಾಹಿತಿ ಹೇಳುತ್ತೆ, ಗೂಢಾಚಾರ ಪದ್ಧತಿ ಬಗ್ಗೆ ಮಾಹಿತಿ ಹೇಳುತ್ತೆ. ಆಮೇಲೆ ಚಂದ್ರಗುಪ್ತ ಮೌರ್ಯನ ಅವನು ಈ ಕೆಲವೊಂದು ವಿಷಯಗಳನ್ನ ಪರಿಚಯಿಸಿದ ಬಗ್ಗೆ, ಅವನ ಒಂದು ಯುದ್ಧಗಳ ಬಗ್ಗೆ ಕೆಲವೊಂದು ಸ್ಪಷ್ಟವಾದ ದಾಖಲೆಯನ್ನ ಕೊಡುವಂತದ್ದು ಯಾವುದು ಅಂದ್ರೆ ನಾವು ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಅಂತೇಳಿ ಕರೀತಾ ಹೋಗ್ತೀವಿ. ಈ ತರ ಕೆಲವೊಂದು ವಿಷಯಗಳನ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಧಾರಗಳು ಸಹಿತ ನಮಗೆ ಕೇಳ್ತಾರೆ. ಈ ಆಧಾರಗಳಿಂದನೂ ಸಹಿತ ನಾವು ಇತಿಹಾಸವನ್ನ ತಿಳ್ಕೊಳ್ತೀವಿ. ಓಕೆನಾ? ಈ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ನೆಕ್ಸ್ಟ್ ವಿಷಯ ಯಾವ್ದಂದ್ರೆ, ನಮಗೆ ಭಾರತದ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸ್ಪಷ್ಟವಾದ ನಮಗೆ ಪರಿಕಲ್ಪನೆ ಬೇಕು. ಈಗ ಕಲಾ ವಿಭಾಗದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇತಿಹಾಸ ಅನ್ನೋದಲ್ಲ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹಿತ ಇತಿಹಾಸವನ್ನ ಕೇಳ್ತಾರಂದ್ರೆ ನಾವು ಬರೀ ಕಲಾ ವಿಭಾಗದಿಂದ ಬಂದಿವಿ, ನಮಗೆ ಮಾತ್ರ ಇತಿಹಾಸ, ನಾವು ಈಗ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ವಿ, ಬಿಕಾಮ್ ನಮ್ದು BE ಆಗಿದೆ, ಬೇರೆ ಬೇರೆ ಕೋರ್ಸ್ ಆಗಿದೆ, ಹಾಗಾಗಿ ನಮಗೆ ಇತಿಹಾಸ ಅರ್ಥ ಆಗಲ್ಲ ಅನ್ನೋದು ಮಾತಿಲ್ಲ. ಇತಿಹಾಸವನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಪರಿಕಲ್ಪನೆಯನ್ನ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇತಿಹಾಸ ಇದು ಎಷ್ಟು ವಿಭಾಗಗಳನ್ನ ಒಳಗೊಂಡಿದೆ. ಮೂಲತಃವಾಗಿ ನಾವು ಈಗ ಏನ್ಸೆಂಟ್, ಮಿಡವಲ್, ಮಾಡರ್ನ್, ಕರ್ನಾಟಕ ಅಂತ ಮತ್ತೆ ವರ್ಲ್ಡ್ ಅಂತ ಓದೋದಕ್ಕಿಂತ ಅದಕ್ಕಿಂತ ಬಿಫೋರ್ ಆಗಿರುವ ಹಿನ್ನೆಲೆಯನ್ನ ತಿಳ್ಕೊಳ್ಳೋದು ನಮಗೆ ಅನಿವಾರ್ಯತೆ. ಓಕೆ ಸರ್, ಹಾಗಾದ್ರೆ ಎಲ್ಲರೂ ಸಹಿತ ಇತಿಹಾಸವನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಪರಿಕಲ್ಪನೆ ನಿಮಗೆ ಮೇನ್ ಗೊತ್ತಿರಬೇಕು. ಈ ಪರಿಕಲ್ಪನೆ ಗೊತ್ತಿದ್ರೆ ಮಾತ್ರ ಇತಿಹಾಸ ಮುಂದೆ ನಮಗೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಈ ಭಾರತದ ಇತಿಹಾಸವನ್ನ ಟೋಟಲ್ ಆಗಿ ನಾವು 3 ಭಾಗಗಳಾಗಿ ಸ್ಟಡಿ ಮಾಡ್ತೀವಿ. ಭಾರತ ಇತಿಹಾಸ ಟೋಟಲ್ ಆಗಿ ನಾವು 3 ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಸರ್, ಹಾಗಾದ್ರೆ ಭಾರತ ಇತಿಹಾಸವನ್ನ 3 ಭಾಗಗಳಾಗಿ ಮಾಡೋದಾದ್ರೆ ಇಲ್ಲಿ 3 ಭಾಗಗಳು ಯಾವ್ಯಾವು? ಪ್ರಾಗತಿಹಾಸ ಕಾಲ, ಆದ್ಯ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತಂದು 3 ಭಾಗ ಮಾಡ್ತೀವಿ ನೋಡ್ರಿ. ಪ್ರಾಗತಿಹಾಸ ಕಾಲ ಅಂದ್ರೆ ಪ್ರೀ ಹಿಸ್ಟೋರಿ ಅಂತ ಕರಿತೀವಿ, ಆದ್ಯ ಇತಿಹಾಸ ಕಾಲ ಅಂದ್ರೆ ಪ್ರೋಟೋ ಹಿಸ್ಟೋರಿ ಅಂತ ಕರಿತೀವಿ, ಇತಿಹಾಸ ಕಾಲ ಅಂದ್ರೆ ಹಿಸ್ಟೋರಿ ಟೈಮ್ ಲೈನ್ ಅಂತ ಕರಿತೀವಿ. ಓಕೆ ಸರ್, ಹಾಗಾದ್ರೆ ಈ ಇತಿಹಾಸವನ್ನ ಯಾವ ಆಧಾರದ ಮೇಲೆ ಈ ತರ 3 ಭಾಗ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಓಕೆ, ಯಾವ ಆಧಾರ ಅಂತ ನಾವು ಚರ್ಚೆ ಮಾಡೋದಾದ್ರೆ ಈ ಲಿಪಿಯ ಆಧಾರ ಅಂತ ಕರಿತೀವಿ. ಅದನ್ನು ನಾವು ಇಂಗ್ಲಿಷ್ ಇಂದ ಸ್ಕ್ರಿಪ್ಟ್ ಅಂತ ಕರಿತಾ ಹೋಗ್ತೀವಿ. ಒಂದು ಸ್ಕ್ರಿಪ್ಟ್ ಎಂಬ ಆಧಾರದ ಮೇಲೆ ಇತಿಹಾಸವನ್ನ 3 ಭಾಗ ಮಾಡ್ತಾರೆ ನೋಡ್ರಿ. ಇಂಪಾರ್ಟೆಂಟ್, ಈ ಸ್ಕ್ರಿಪ್ಟ್ ಅಂತ ಏನ್ ಕರಿತೀವಲ್ವಾ, ಲಿಪಿ ಅಂತ ಏನ್ ಕರಿತೀವಲ್ವಾ, ಈ ಸ್ಕ್ರಿಪ್ಟ್ ನ ಆಧಾರದ ಮೇಲೆ ಇತಿಹಾಸವನ್ನ 3 ಭಾಗ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯಾಕೆ ಇದನ್ನ 3 ಭಾಗ ಮಾಡ್ತಾರೆ ಅಂತ ನೋಡೋದಾದ್ರೆ, ಸರ್ ಹಾಗಾದ್ರೆ ಲಿಪಿ ಅನ್ನೋದು ಹೇಗೆ ಇವುಗಳನ್ನ ಡಿವೈಡ್ ಮಾಡುತ್ತೆ ಅಂತ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಪ್ರೀ ಹಿಸ್ಟೋರಿ ಎಂಬ ಪದ ಏನಿದೆ, ಪ್ರೀ ಹಿಸ್ಟೋರಿ ಎಂಬ ಪದ ಇಲ್ಲಿ ಯಾವುದೇ ಲಿಪಿ ಇರಲಿಲ್ಲ, ನೆನಪಿರ್ಲಿ. ಪ್ರೀ ಹಿಸ್ಟೋರಿ ಇಲ್ಲ ಅಥವಾ ನಾವು ಪ್ರಾಗತಿಹಾಸ ಕಾಲದಲ್ಲಿ ಯಾವುದೇ ಲಿಪಿ ಇರಲಿಲ್ಲ. ಸರ್, ಲಿಪಿ ಇಲ್ಲ ಅಂದ್ರೆ ಓದಕ್ಕಾಗುತ್ತಾ? ಓದಕ್ಕಾಗಲ್ಲ ತಾನೆ. ಹಾಗಾಗಿ ಇಲ್ಲಿ ಅದನ್ನ ಓದುವಂತ ಮಾತೆ ಇಲ್ಲ.
ಓಕೆ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಆದ್ಯ ಇತಿಹಾಸ ಕಾಲ. ಸರ್ ಹಾಗಾದ್ರೆ ಆದ್ಯ ಇತಿಹಾಸ ಕಾಲ ಲಿಪಿ ಇತ್ತ? ಎಸ್, ಇಲ್ಲಿ ಲಿಪಿ ಇದೆ, ಇಲ್ಲಿ ಲಿಪಿ ಇದೆ, ಅದನ್ನ ಓದಕ್ಕೆ ಆಗ್ಲಿಲ್ಲ. ಎಸ್, ಇಲ್ಲೊಂದು ನಾವು ಸ್ಪಷ್ಟವಾದ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ. ಲಿಪಿ ಇದೆ, ಓದಕ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಸರ್? ಕೊಡಿ, ನಾವು ಓದ್ತೀವಿ. ಹೌದು, ನಿಮ್ ತರ ಪ್ರಯತ್ನ ಮಾಡಿರೋ ಸಂಖ್ಯೆ ಬಹಳ ಇದೆ, ಆದ್ರೆ ಅವರು ಬರೆದೋದಂತ ರೀತಿ ಇದೆಯಲ್ಲ, ಅದು ನಮಗೆ ಅಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದೆ. ಆ ಲಿಪಿಗಳನ್ನ ನಮಗೆ ಓದಕ್ ಆಗ್ತಾ ಇಲ್ಲ. ಸರ್ ಯಾಕೆ ಬರ್ದಿದ್ರು? ಹಾಗಾದ್ರೆ ಬರೆದಿರುವಂತ ರೀತಿ ಹೇಗಿತ್ತು, ಅಕ್ಷರಗಳು ಹೇಗಿದ್ದು ಅಂತ ಸ್ವಲ್ಪ ಸ್ಪಷ್ಟವಾಗಿ ನೋಡ್ಕೊಂಡ್ರೆ, ಯಾಕೊತ್ತಾ, ಈಗ ನಾವು ಇಷ್ಟೆಲ್ಲ ನಾಲೆಡ್ಜ್ ಅನ್ನ ಹೊಂದಿದೀವಿ. ಡಾಕ್ಟರ್ ಬರೆದಿರುವಂತ ಮೆಡಿಸಿನ್ಸ್ ಲಿಸ್ಟ್ ಏನಿದೆ, ಅಥವಾ ಮೆಡಿಸಿನ್ಸ್ ಒಂದು ಲಿಸ್ಟ್ ಏನಿರುತ್ತೆ, ಅದನ್ನ ಓದಕ್ಕಾಗಲ್ಲ. ಯಾಕಂದ್ರೆ ಅವರು ಅರ್ಥವಾಗದ ರೀತಿಯಲ್ಲಿ ಬರೆದು ಹೋಗ್ತಾರೆ, ನಮಗೆ ಅವು ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಲಿಪಿ ಇದೆ, ಓದಕ್ ಆಗ್ತಾ ಇಲ್ಲ. ಯಾಕೆ ಅಂತ ಸ್ವಲ್ಪ ನಾವು ಸ್ಪಷ್ಟವಾಗಿ ನೋಡೋಣ. ಇವರು ಬಲದಿಂದ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ, ಎಡಗಡೆಗೆ ಬರೀತಾರೆ, ಮತ್ತೆ ಎಡದಿಂದ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಬಲಗಡೆಗೆ. ಈ ತರ ಎಡ ಮತ್ತು ಬಲ ಬರೆಯುವಂತ ಲಿಪಿಯನ್ನು ನಾವು ಬೋಸ್ಟ್ರೋಪೇಡನ್ ಲಿಪಿ ಅಂತ ಕರಿತೀವಿ. ಯಾವ ಲಿಪಿ? ಇದನ್ನ ನಾವು ಬೋಸ್ಟ್ರೋಪೇಡನ್ ಲಿಪಿ ಅಂತಂದು ಕರಿತಾ ಹೋಗ್ತೀವಿ. ಬೋಸ್ಟ್ರೋಪೇಡನ್ ಲಿಪಿ ಅಂತಂದು ಇದನ್ನ ನಾವು ಕರಿತೀವಿ. ಸರ್ ಹಾಗಾದ್ರೆ ಇವರು ಬಲದಿಂದ ಎಡ, ಎಡದಿಂದ ಬಲ, ಬಲದಿಂದ ಎಡಕ್ಕೆ ಬರೆಯುವಂತ ಲಿಪಿಯನ್ನ ಬೋಸ್ಟ್ರೋಪೇಡನ್ ಲಿಪಿ ಅನ್ನೋದಾದ್ರೆ ಯಾವ ಪಾಠದಲ್ಲಿ ಈ ತರ ಲಿಪಿ ಇದೆ ಸರ್? ಯಾವ ಪಾಠ? ನಿಮ್ಗೆ ಹೇಳ್ತಾ ಇದೀನಿ, ಭಾರತೀಯ ಪ್ರಮುಖ ಒಂದು ಇತಿಹಾಸವನ್ನು ಓದ್ಲಿಕ್ಕೆ ಪ್ರಮುಖವಾದಂತಹ ಪಾಠ ಯಾವ್ದಂದ್ರೆ ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧು ನಾಗರಿಕತೆ ಏನಿದೆ, ಅದು ಬೋಸ್ಟ್ರೋಪೇಡನ್ ಲಿಪಿಯನ್ನು ಒಳಗೊಂಡಿದೆ. ಅದನ್ನ ನಾವು IVC ಅಂತ ಶಾರ್ಟ್ ಕಟ್ ಕರಿತಾ ಹೋಗ್ತೀವಿ. IVC ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಒಂದು ಟಾಪಿಕ್ ಅಲ್ಲಿ ಈ ಲಿಪಿ ಇದೆ. ಈ ಲಿಪಿಯನ್ನ ನಮ್ಗೆ ಇಲ್ಲಿವರೆಗೂ ಓದಕ್ಕೆ ಆಗ್ಲಿಲ್ಲ. ಓಕೆ ಸರ್, ಹಾಗಾದ್ರೆ ಈ ಲಿಪಿನ ಇಲ್ಲಿವರೆಗೂ ಓದಕ್ಕಾಗಿಲ್ಲ ಅಂದ್ರೆ ಅಕ್ಷರಗಳು ಹೆಂಗಿದ್ವು ಸರ? ಈ ಬರೆದಂತ ರೀತಿ ಹೇಗಿದೆ, ಆಗ ಬರೆದಿರುವ ಅಕ್ಷರಗಳು ಯಾವ ರೀತಿ ಇದು ಸ್ವಲ್ಪ ಹೇಳಿ, ನಾವು ಓದಕ್ ಟ್ರೈ ಮಾಡ್ತೀವಿ ಅಂತ ಹೇಳೋದಾದ್ರೆ ನೋಡ್ತಾ ಹೋಗೋಣ. ಕೆಲವೊಂದು ಅಕ್ಷರಗಳನ್ನ ನಾವು ನೋಡೋದಾದ್ರೆ ಈ ತರಹ ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥ ಲಿಪಿ ಆಗುತ್ತೆ. ಈ ತರಹ ಅಕ್ಷರಗಳನ್ನ ಅದು ಒಳಗೊಂಡಿರುವಂತ ಲಿಪಿ ಆಗುತ್ತೆ. ಸರ್ ಹಾಗಾದ್ರೆ ಯಾವ ರೀತಿ ಅಕ್ಷರ ಒಳಗೊಂಡಿತ್ತು ನೋಡ್ರಿ, ಈ ತರ ಅಕ್ಷರಗಳನ್ನ ಅವರು ಒಳಗೊಳ್ತಾರೆ. ಈ ಲಿಪಿ ನಮ್ಗೆ ಓದಕ್ಕಾಗಿಲ್ಲ. ಹಾಗಾಗಿ ಸರ್ ಅಕ್ಷರಗಳು ನಮಗೆ ಚಿತ್ರ ಕಣ್ಣಂಗ್ ಕಾಣ್ತಾ, ಹೌದ್ರಿ, ಈ ಅಕ್ಷರಗಳು ಚಿತ್ರ ಕಣ್ಣಂಗ್ ಕಾಣ್ತಾ ಇರೋ ಕಾರಣಕ್ಕಾಗಿನೇ ಈ ಲಿಪಿಯನ್ನ ಚಿತ್ರಾತ್ಮಕ ಲಿಪಿ ಅಂತ ಕರಿತೀವಿ. ಇಂಗ್ಲಿಷ್ ಇಂದ ಪಿಕ್ಟೋಗ್ರಾಫಿ ಅಂತ ಇದನ್ನ ಕರಿತೀವಿ. ನೋಡ್ರಿ, ಇದನ್ನ ನಾವು ಕನ್ನಡದಿಂದ ಚಿತ್ರಾತ್ಮಕ ಲಿಪಿ ಅಂತಂದು ಕರಿತಾ ಹೋಗ್ತೀವಿ. ಚಿತ್ರಾತ್ಮಕ ಲಿಪಿ ಅಂತ ಇದನ್ನ ನಾವು ಕರಿತೀವಿ. ಇದನ್ನ ಇಂಗ್ಲಿಷ್ ಇಂದ ಪಿಕ್ಟೋಗ್ರಾಫಿ ಅಂತಂದು ಇದನ್ನ ನಾವು ಕರಿತಾ ಹೋಗ್ತೀವಿ. ಇಂಗ್ಲಿಷ್ ಇಂದ ನಾವು ಪಿಕ್ಟೋಗ್ರಾಫಿ ಅಂತ ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಇದನ್ನ ನಾವು ಇಂಗ್ಲಿಷ್ ಇಂದ ಪಿಕ್ಟೋಗ್ರಾಫಿ ಅಂತ ಕರೆಯೋದಾದ್ರೆ ಇದರ ಒಂದು ವಿಷಯಗಳು ಏನು ಸರ್? ಹಾಗಾದ್ರೆ ಇಲ್ಲಿ ಯಾಕೆ ಈ ತರ ನಮ್ಗೆ ಓದಕ್ ಆಗ್ತಾ ಇಲ್ಲ ಅನ್ನೋದ್ರಿ, ಇವರು ಮನಸ್ಸಿನ ಭಾವನೆಗಳನ್ನ ಚಿತ್ರಗಳ ಮೂಲಕ ಎದುರಿರುವಂತ ವ್ಯಕ್ತಿಗೆ ತಿಳಿಸ್ತಾರೆ. ಹಾಗಾಗಿ ಇದನ್ನ ಚಿತ್ರಾತ್ಮಕ ಲಿಪಿ ಅಂತಂದು ಕರೀತಾರೆ. ಮನಸ್ಸಿನ ಭಾವನೆಗಳನ್ನ ಎದುರಿಗಿರುವಂತ ವ್ಯಕ್ತಿಗೆ ಆ ಚಿತ್ರಗಳ ಮೂಲಕ ತಿಳಿಸುವಂತ ಪ್ರಯತ್ನ. ಸರ್ ಇದು ಹೇಗೆ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಈಗ ನಾವು ಬಳಸುವಂತ ಆಧುನಿಕ ಮಾನವ ವಾಟ್ಸಪ್ ಇಮೋಜಿಯನ್ನ ಬಳಸ್ತೀವಿ. ಈ ವಾಟ್ಸಪ್ ಇಮೋಜಿಗಳಲ್ಲಿ ಈ ತರ ಒಂದು ಸಿಂಬಲ್ ಕೊಟ್ರೆ ಅದು ನಮಗೆ ಲೈಕ್ ಅನ್ನೋ ಸಿಂಬಲ್, ಮತ್ತೆ ಈ ತರ ಸಿಂಬಲ್ ಬಂದ್ರೆ ಡಿಸ್ಲೈಕ್ ಅನ್ನೋ ಸಿಂಬಲ್, ಮತ್ತೆ ಈ ತರ ಸಿಂಬಲ್ ಬಂದ್ರೆ ಅದು ಸೂಪರ್ ಅನ್ನೋ ಸಿಂಬಲ್. ಆಮೇಲೆ ನಮಗೆ ಯಾವ್ದೋ ಒಂಥರ ಈ ಕಣ್ಣು ಈ ಕಡೆ ಸ್ವಟ್ ಮಾಡೋ ಚಿತ್ರ, ಆಮೇಲೆ ಈ ಬಾಯಿನ ಸ್ವಟ್ ಮಾಡೋ ಚಿತ್ರ, ಆಮೇಲೆ ತಲೆಯ ಒಂದು ಕೆಂಪು ಬಣ್ಣ ಒಂದು ತಲೆಯ ಚಿತ್ರ ಒಂದು ಕಳಿಸುವಂತ ಚಿತ್ರ, ಇವು ಆಂಗ್ರಿ ಅನ್ನೋ ಸಿಂಬಲ್ಸ್. ಅಂದ್ರೆ ಇವು ಅರ್ಥ ಏನು? ನಮಗೆ ಮನಸ್ಸಲ್ಲಿ ಏನಿದೆ ಆ ಭಾವನೆಗಳನ್ನ ಎದುರಿಗಿರುವಂತ ವ್ಯಕ್ತಿಗೆ ನಾವು ವಾಟ್ಸಪ್ ಇಮೋಜಿ ಮೂಲಕ ಕಳಿಸಿದಾಗ ಅವನ ಅರ್ಥ ಮಾಡ್ಕೊಳ್ತಾನೆ, ಇವರಿಗೆ ಕೋಪ ಬಂದಿದೆ, ಇವರು ನಮ್ಮ ಮೇಲೆ ಅಂದ್ರೆ ನಾವೇನೋ ಕಳಿಸಿದ ವಿಷಯಕ್ಕೆ ಇವರು ನಮ್ಮ ಮೇಲೆ ಸಿಟ್ಟಾಗಿದ್ದಾರೆ, ಅಥವಾ ಇವರು ಸಂತೋಷ ಆಗಿದೆ, ಓಕೆನಾ, ಆಮೇಲೆ ಇದನ್ನ ಲೈಕ್ ಮಾಡಿದ್ದಾರೆ. ನೋಡಿ, ಈ ತರ ಕಳಿಸ್ಬಿಡ್ತಾರೆ. ಇದರ ಅರ್ಥ ಸೂಪರ್ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅರ್ಥ ವಾಟ್ಸಪ್ ಇಮೋಜಿ ಅನ್ನೋದು ಒಂದು ಭಾವನೆಗಳನ್ನ ತಿಳಿಸುವಂತ ಒಂದು ಲಿಪಿ ತರ ಅಥವಾ ಒಂದು ಚಿತ್ರಗಳ ತರ ಕಂಡು ಬರುವಂತದ್ದು. ಹಾಗಾಗಿನೇ ಸಿಂಧೂ ನಾಗರಿಕತೆ ಜನರು ಸಹಿತ ಇವರು ಚಿತ್ರಗಳ ಮೂಲಕ ಎದುರಿಗಿರುವಂತ ವ್ಯಕ್ತಿಗೆ ತಮ್ಮ ಭಾವನೆಗಳನ್ನ ತಿಳಿಸ್ತಾ ಇದ್ರು. ಇದನ್ನ ನಾವು ಪಿಕ್ಟೋಗ್ರಾಫಿ ಲಿಪಿ ಅಂತ ಕರಿತೀವಿ. ಕನ್ನಡದಿಂದ ಇದನ್ನ ಚಿತ್ರಾತ್ಮಕ ಲಿಪಿ ಅಂತಂದು ಕರಿತಾ ಹೋಗ್ತೀವಿ. ಓಕೆ, ಈಗ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ನೆಕ್ಸ್ಟ್ ವಿಷಯ ಯಾವ್ದಂತ ಹೇಳೋದಾದ್ರೆ ಇಲ್ಲಿ ಇತಿಹಾಸ ಕಾಲ ಅಂತಂದದನ್ನ ನಾವು ಕರಿತಾ ಹೋಗ್ತೀವಿ. ಯಾವ ಕಾಲ? ಇತಿಹಾಸ ಕಾಲ. ಸೊ ಹಾಗಾದ್ರೆ ಈ ಇತಿಹಾಸ ಕಾಲದ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಇತಿಹಾಸ ಕಾಲ, ಈಗ ಇದರಲ್ಲಿ ಲಿಪಿ ಇದೆ, ಅದನ್ನ ನಾವು ಓದ್ತಾ ಇದ್ದೀವಿ. ಇಲ್ಲಿ ಲಿಪಿ ಇದೆ, ಅದನ್ನ ನಾವು ಓದ್ತಾ ಇದೀವಿ. ಹಾಗಾದ್ರೆ ಈಗ ವೈದಿಕ ಯುಗ ಲಿಪಿ ಇದೆ, ಋಗ್ವೇದ, ಯಜುರ್ವೇದ,
ಅಥರ್ವವೇದ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಸ್ಪಷ್ಟವಾಗಿ. ಆಮೇಲೆ ಈಗ ನಾವು ಇಲ್ಲಿ ಬರಿತಾ ಇದ್ದೀನಿ, ನೀವು ಅದನ್ನ ಓದ್ತಾ ಇದ್ದಾರೆ, ಇವೆಲ್ಲ ಲಿಪಿ ಇದೆ, ನಾವು ಓದ್ತಾ ಇದೀವಿ. ಅಂತ ಕಾಲ ಪ್ರೆಸೆಂಟ್ ಇರುವಂತ ಕಾಲವನ್ನ ನಾವು ಈ ಕಾಲಮಾನದಲ್ಲಿ ಬರುವಂತದ್ದು ಹಿಸ್ಟೋರಿ ಪೀರಿಯಡ್ ಅಂತೇಳಿ ಇದನ್ನ ನಾವು ಕರಿತಾ ಹೋಗ್ತೀವಿ. ಮತ್ತೆ ನಾವು ಇತಿಹಾಸ ಇನ್ನೂ ನಮಗೆ ಅರ್ಥ ಆಗ್ಬೇಕು ನೋಡ್ರಿ. ಬೇಸಿಕಲಿ ವಿಷಯ ನಮಗಿದು ಅರ್ಥ ಆಗ್ಬೇಕು. ಇದು ಅರ್ಥ ಆದ್ರೆ ಮಾತ್ರ ನಿಮಗೆ ಮುಂದಿನ ಪರಿಕಲ್ಪನೆಗಳು ಈಸಿಯಾಗಿ ಅರ್ಥ ಆಗ್ತವೆ. ಹಾಗಾದ್ರೆ ಇತಿಹಾಸವನ್ನ ಲಿಪಿಯ ಆಧಾರದ ಮೇಲೆ 3 ಭಾಗ ಮಾಡಿದೀವಿ. ಇಲ್ಲಿ ಮೊದಲು ಕಂಡು ಬರುವಂತದ್ದು ಯಾವುದೇ ಲಿಪಿ ಇಲ್ಲ, ಓದುವಂತ ಮಾತಿಲ್ಲ. ನೆಕ್ಸ್ಟ್ ಕಂಡು ಬರುವಂತದ್ದು ಲಿಪಿ ಇದೆ, ಇಲ್ಲಿ ನಾವು ಓದಕ್ಕಾಗ್ತಾ ಇಲ್ಲ. ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರುತ್ತೆ, ಇಲ್ಲಿ ಶಿಲಾಯುಗ ಬರುತ್ತೆ. ಮತ್ತೆ ಇಲ್ಲಿ ಕಂಡು ಬರುವಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಕಂಡು ಬರುವಂತದ್ದು ಇಲ್ಲಿ ಲಿಪಿ ಇದೆ, ಅದನ್ನ ನಾವು ಓದ್ತಾ ಇದೀವಿ. ಹಾಗಾಗಿ ಇದನ್ನ ವೈದಿಕ ಯುಗದಿಂದ ಸ್ಟಾರ್ಟ್ ಆಗುವಂತ ಒಂದು ಕಾಲಮಾನ ಅಂತ ಕರಿತಾ ಹೋಗ್ತೀವಿ. ಈಗ ಮತ್ತೆ ಸ್ಪಷ್ಟವಾಗಿ ನಾವು ಪ್ರಾಗತ್ಯಾಸ ಕಾಲವನ್ನ ಮತ್ತೆ 3 ಭಾಗ ಮಾಡ್ತೀವಿ. ಅಂದ್ರೆ ಇಲ್ಲಿ ಶಿಲಾಯುಗ ಅಂತ ಏನ್ ಬರುತ್ತೆ, ಈ ಶಿಲಾಯುಗವನ್ನ ನಾವು ಅಧ್ಯಯನ ಮಾಡ್ತೀವಿ. ಶಿಲಾಯುಗವನ್ನ ಮತ್ತೆ ಅಧ್ಯಯನ ದೃಷ್ಟಿಯಿಂದ 3 ಭಾಗ ಮಾಡ್ತೀವಿ. ಅದನ್ನ ಮತ್ತೆ ನಾವು ತಿಳ್ಕೊಳ್ತಾ ಹೋಗೋಣ. ಸರ್ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಶಿಲಾಯುಗವನ್ನ ನಾವು ಹೇಳೋದಾದ್ರೆ ಪ್ರಾಗತ್ಯಾಸ ಕಾಲವನ್ನ ನಾವು 3 ಭಾಗ ಮಾಡ್ತೀವಿ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ ಅಂತಂದು ಅದನ್ನ 3 ಭಾಗ ಮಾಡ್ತೀವಿ. ನೋಡ್ರಿ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ ಅಂತ ಅದನ್ನ 3 ಭಾಗ ಮಾಡ್ತೀವಿ. ಸರ್ ಅದನ್ನ ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಪೀರಿಯಡ್ ಅಂತ ಕರಿತೀವಿ, ಮೆಸೋಲಿಥಿಕ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ, ಮತ್ತು ನಿಯೋಲಿಥಿಕ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಮತ್ತೆ ನಾವು ತಿಳ್ಕೊಬೇಕಾಗಿರೋ ವಿಷಯ, ಸರ್ ಮನುಷ್ಯನ ಈ ಒಂದು ಶಿಲಾಯುಗ ಅಂತ ಅಷ್ಟೇ ಕರಿಬೇಕಾಗಿತ್ತಲ್ಲ, ಯಾಕೆ ಮತ್ತೆ 3 ಭಾಗ ಮಾಡಿದ್ರು? ಈ 3 ಭಾಗಕ್ಕೆ ಇರುವಂತ ವ್ಯತ್ಯಾಸ ಏನು ಅಂತ ತಿಳಿಯೋದಾದ್ರೆ, ಮನುಷ್ಯ ಅವನು ಬೆಳೆದಂತಹ ರೀತಿ, ಅವನಲ್ಲಿ ಆದಂತಹ ಬದಲಾವಣೆಯ ಕಾಲಾನುಕ್ರಮವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತನೇ ಶಿಲಾಯುಗವನ್ನ 3 ಭಾಗವಾಗಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಪ್ರಾಣಿ ತರ ಅಡವಿಗಳಲ್ಲಿ ಜೀವನ ಮಾಡ್ತಾ ಇದ್ದ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಬೆಂಕಿ ಅನ್ನೋದು ಗೊತ್ತಿದ್ದಿಲ್ಲ, ಮಳೆ ಅನ್ನೋ ಪರಿಕಲ್ಪನೆ ಇಲ್ಲ, ಸೂರ್ಯನ ಬೆಳಕನ್ನ ಪರಿಕಲ್ಪನೆ ಇಲ್ಲ, ಯಾವ ಪರಿಕಲ್ಪನೆಗಳು ಸಹಿತ ಅವನಿಗೆ ಗೊತ್ತಿರಲಿಲ್ಲ. ಇಲ್ಲಿ ಮನುಷ್ಯ ಸ್ವಲ್ಪ ಇದನ್ನ ಸ್ಪಷ್ಟವಾಗಿ ಓದೋಣ. ಫಸ್ಟ್ ಇದನ್ನ ತಿಳ್ಕೊಂಡು ಮತ್ತೆ ಒಂದೊಂದೇ ನಾವು ಶಿಲಾಯುಗವನ್ನ ಸ್ಟಡಿ ಮಾಡ್ತಾ ಹೋಗೋಣ. ಇನ್ ಡೀಟೇಲ್ ಆಗಿ ವಿಷಯವನ್ನು ನಾವು ಆಮೇಲೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ಬರುವುದು ಮತ್ತೆ ಆಮೇಲೆ ಇಲ್ಲಿ ನೋಡಿ, ಇವನು ಇಲ್ಲಿ ಹಳೆ ಶಿಲಾಯುಗದಲ್ಲಿ ಬಳಸಿದಂತ ಕಲ್ಲುಗಳು, ದೊಡ್ಡ ದೊಡ್ಡ ಆಕಾರದ ಕಲ್ಲುಗಳನ್ನ ಕ್ವಾರ್ಟರೈಸ್ ಮೆನ್ ಅಂತ ಕರಿತೀವಿ. ಅಂದ್ರೆ ದೊಡ್ಡ ದೊಡ್ಡ ಆಕಾರದ ಕಲ್ಲುಗಳನ್ನ ಮನುಷ್ಯ ಬಳಸ್ತಾ ಇದ್ದ. ಅವ್ನ ಮಡಕೆಗಳನ್ನ ಮಾಡೋ ಗೊತ್ತಿರ್ಲಿಲ್ಲ ಅವನಿಗೆ. ಈ ತರ ಆದಿಮಾನವ ಜಸ್ಟ್ ಲೈಕ್ ಪ್ರಾಣಿಗಳ ಬದುಕ್ತಾ ಇದ್ದ. ಅವುಗಳನ್ನು ನಾವು ಸ್ಪಷ್ಟವಾಗಿ ಮತ್ತೆ ತಿಳ್ಕೊಳಕ್ಕೆ ಆಮೇಲೆ ಪ್ರಯತ್ನ ಮಾಡೋಣ. ಇನ್ನಷ್ಟು ನಾವು ಕಂಡು ಬರುವಂತ ಈ ಒಂದು ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ಆಗುತ್ತೆ. ಮನುಷ್ಯ ಇಲ್ಲಿ ಸೂಕ್ಷ್ಮವಾಗಿ ಬದುಕುವಂತ ಪರಿಕಲ್ಪನೆ, ಅಂದ್ರೆ ಇದನ್ನ ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ, ಮೆಸೋಲಿಥಿಕ್ ಏಜ್ ಅನ್ನ. ಸರ್ ಸೂಕ್ಷ್ಮ ಶಿಲಾ ಅಂದ್ರೆ ಮನುಷ್ಯ ದೊಡ್ಡ ದೊಡ್ಡ ಕಲ್ಲುಗಳನ್ನ, ಇಲ್ಲಿ ಸಣ್ಣ ಸಣ್ಣ ಗಾತ್ರದ ಕಲ್ಲುಗಳನ್ನಾಗಿ ಮಾಡ್ತಾನೆ, ಶಾರ್ಪ್ ಗಳನ್ನಾಗಿ ಮಾಡ್ತಾನೆ ಕಲ್ಲುಗಳನ್ನ, ಮತ್ತೆ ಆ ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾಡ್ಕೊಳ್ತಾನೆ, ಮತ್ತೆ ಈ ತರ ಕೆಲವೊಂದು ಬದಲಾವಣೆಯನ್ನ ಮನುಷ್ಯ ಇಲ್ಲಿ ಮಾಡ್ಕೊಳ್ತಾನೆ. ಅದನ್ನ ನಾವು ಓದ್ತಾ ಹೋಗ್ತೀವಿ. ಇನ್ನೆಷ್ಟು ಕಂಡು ಬರುವಂತದ್ದು ನೂತನ ಶಿಲಾಯುಗ. ಇದನ್ನ ನಾವು ಇಂಗ್ಲಿಷ್ ಇಂದ ನಿಯೋಲಿಥಿಕ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಮನುಷ್ಯ ಯಾವ ರೀತಿ ಬದಲಾವಣೆ ಆದ ಅನ್ನೋದನ್ನ ನಾವು, ಮತ್ತೆ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ನೋಡ್ರಿ. ಹಳೆ ಶಿಲಾಯುಗದ ಮಾನವ ಎಲ್ಲಿ ವಾಸ ಮಾಡ್ತಾ ಇದ್ದ, ಮಧ್ಯ ಶಿಲಾಯುಗದ ಮಾನವ ಎಲ್ಲಿ ವಾಸ ಮಾಡ್ತಾ ಇದ್ದ, ನೂತನ ಶಿಲಾಯುಗದ ಮಾನವ ಎಲ್ಲಿ ವಾಸ ಮಾಡ್ತಾ ಇದ್ದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇವನಲ್ಲಿ ಆದಂತಹ ಬದಲಾವಣೆಗಳನ್ನ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾರೆ. ಅವುಗಳನ್ನ ನಾವು ಸ್ಪಷ್ಟವಾಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಸರ್ ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಹಳೆ ಶಿಲಾಯುಗ. ಇದನ್ನ ನಾವು ನೋಡಿ, ಸಾಮಾನ್ಯ ಶಕ ಪೂರ್ವ 40,000ದಿಂದ ಹಿಡಿದು ಇಲ್ಲಿ 10,000 ಅಂತೇಳಿ ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಇಲ್ಲಿ ಮಾನವನ ಒಂದು ಕ್ವಾರ್ಟರ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನ ಇವನು ಬಳಸ್ತಾ ಇದ್ದ. ನೆನ್ಪಿಟ್ಕೊಳ್ರಿ, ಅಂದ್ರೆ ಇದೊಂದು ಕಲ್ಲನ್ನ ಬಳಸ್ತಾ ಇದ್ದ. ಅದು ಮಾನವನ ಕ್ವಾರ್ಟರ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನ ಬಳಸ್ತಾ ಇದ್ದ ಮನುಷ್ಯ. ಹಾಗಾಗಿನೇ ಇವನನ್ನ ನಾವು ಕ್ವಾರ್ಟರ್ಜೈಟ್ ಮೆನ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಯಾವ ಯುಗದ ಮಾನವನನ್ನ ನಾವು ಕ್ವಾರ್ಟರ್ಜೈಟ್ ಮೆನ್ ಅಂತ ಕರಿತೀವಿ ಅಂದ್ರೆ ಹಳೆ ಶಿಲಾಯುಗದ ಮಾನವನನ್ನ ಕ್ವಾರ್ಟರ್ಜೈಟ್ ಮೆನ್ ಅಂತ. ಯಾಕೆ ಸರ? ಇವನು ಬಳಸುವಂತ ಕಲ್ಲಿನ ಗಾತ್ರ ದೊಡ್ಡದಾಗಿರ್ತಿತ್ತು, ಹಾಗಾಗಿ ಕರಿತೀವಿ. ಇನ್ನು ಇವನಿಗೆ ಬೆಂಕಿ ಗೊತ್ತಿರ್ಲಿಲ್ಲ, ನೆನ್ಪಿರ್ಲಿ. ಮತ್ತೆ ಈ ಮಾನವನಿಗೆ ಮಡಕೆ ಮಾಡುವುದು ಗೊತ್ತಿರ್ಲಿಲ್ಲ, ಪಾಟ್ಸ್. ಮತ್ತೆ ಇವನಿಗೆ ಕೃಷಿಯ ಪರಿಕಲ್ಪನೆ ಇರಲಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಇವನಿಗೆ ಕೃಷಿಯ ಪರಿಕಲ್ಪನೆ ಇರಲಿಲ್ಲ. ನೆಕ್ಸ್ಟ್ ಇವರನ್ನ ನಾವು ನೀಗ್ರೋ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಅಂತ ಕರಿತೀವಿ, ಮಾನವ ಅಂತ ಕರಿತೀವಿ. ನೀಗ್ರೋಗಳು ಅಂದ್ರೆ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅವ್ರು ಹೇಗಿರ್ತಾರೆ ನೋಡ್ರಿ, ಇವರು ಎತ್ತರ ಕಡಿಮೆ, ಗಿಡ್ಡ ಜನಾಂಗದವರಾಗಿರ್ತಾರೆ ನೀಗ್ರೋ ಜನಾಂಗದವರು. ಆಮೇಲೆ ಇವರಿಗೆ ಇನ್ನ ಬಣ್ಣದ ಬಗ್ಗೆ ಮಾತಾಡ್ಬೇಕಂದ್ರೆ ತೋದಿ ಕೆಂಡ, ಹಾಗಾಗಿ ಕಂಪ್ಲೀಟ್ ಆಗಿ ಕಪ್ಪಾಗಿರ್ತಾರೆ. ಹಾಗಾಗಿ ನಾವು
ಕಪ್ಪು ಜನಾಂಗ ಅಂತ ಕರಿತಾ ಹೋಗ್ತೀವಿ. ಇನ್ನ ಒರಟು ಕೂದಲು, ಈ ಗುಂಗುರು ಕೂದಲು ಏನ್ ಕರಿತೀವಿ, ಚಿಕ್ಕ ಚಿಕ್ಕ ಕೂದಲುಗಳು, ಅವು ತಲೆ ಇಷ್ಟು ದೊಡ್ಡ ದೊಡ್ಡ ಸಹಿತ ಕೂದಲು ಇಷ್ಟಿಷ್ಟೇ ಇರ್ತಾವೆ, ಎತ್ತರ ಬೆಳೆಯಲ್ಲ ಕೂದಲು, ಹಾಗಾಗಿ ಅದು ಒರಟು ಕೂದಲು ಅಂತ ಕರಿತಾ ಹೋಗ್ತೀವಿ. ಇನ್ನ ಮೂಗು ಬಗ್ಗೆ ಮಾತಾಡ್ಬೇಕಾದ್ರೆ ಚಪ್ಪಟೆ ಮೂಗು, ಅಗಲವಾದ ಮೂಗು, ಚಪ್ಪಟೆ ಮೂಗು ಇರುತ್ತೆ. ಅಂದ್ರೆ ಸ್ವಲ್ಪ ನೋಡ್ಲಿಕ್ಕೆ ಇವರು ಗಿಡ್ಡಿಕ್ಕಿರ್ತಾರೆ, ಫುಲ್ ಬ್ಲಾಕ್ ಇರ್ತಾರೆ, ಗುಂಗುರು ಕೂದಲು ಇರ್ತವೆ, ಚಪ್ಪಟೆ ಮೂಗು ಇರುತ್ತೆ, ತುಟಿ ಅನ್ನೋದು ಇಷ್ಟು ಅಗಲಾಗಿರುತ್ತೆ. ಅಂದ್ರೆ ಇವರನ್ನ ನಾವು ನೀಗ್ರೋಗಳು ಅಂತ ಕರಿತೀವಿ. ಅಂದ್ರೆ ಹಳೆ ಶಿಲಾಯುಗದ ಮಾನವ ಇದ್ದಂತಹ ರೀತಿ ಈ ರೀತಿ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಕ್ವಶನ್ ಏನ್ ಕೇಳ್ತಾರೆ ಸರ್ ಇದರಲ್ಲಿ, ಹಳೆ ಶಿಲಾಯುಗದ ಮಾನವರು ನೀಗ್ರೋ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಇವು ಎಲ್ಲಿ ವಾಸ ಮಾಡ್ತಾ ಇದ್ರು ಹಳೆ ಶಿಲಾಯುಗದಲ್ಲಿ ಅಂತ ನಾವು ಚರ್ಚೆ ಮಾಡೋದಾದ್ರೆ, ಈಗಿನ ಸೋಹನ್ ನದಿ ಕಣಿವೆ, ನರ್ಮದಾ, ತುಂಗಭದ್ರಾ ಕಣಿವೆಗಳು, ತಮಿಳುನಾಡಿನ ತಿರುವನವೇಲಿ, ಆಂಧ್ರ ಪ್ರದೇಶ, ಕರ್ನೂಲು, ಕರ್ನಾಟಕದ ಬೆಳಗಾವಿ ಘಟಪ್ರಭಾ ಕಣಿವೆ, ರಾಯಚೂರು ಜಿಲ್ಲೆಯ ಲಿಂಗಸೂರು ಭಾರತದ ಹಳೆ ಶಿಲಾಯುಗದ ಕೆಲವೊಂದು ಪ್ಲೇಸಸ್ ಆಗಿದಾವೆ. ಇದನ್ನ ನೀವು ಇನ್ನೊಂದ್ಸರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಈಗಿನ ಸೋಹನ್ ನದಿ ಕಣಿವೆ ಇಂಪಾರ್ಟೆಂಟ್. ಇನ್ ನೆಕ್ಸ್ಟ್ ನರ್ಮದಾ, ತುಂಗಭದ್ರಾ ಮತ್ತೆ ಕಣಿವೆಗಳು, ತಮಿಳುನಾಡಿನ ಒಂದು ತಿರುವನವೇಲಿ, ಆಮೇಲೆ ಆಂಧ್ರ ಪ್ರದೇಶದ ಕರ್ನೂಲು ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆಯಲ್ಲಿ ಸಹಿತ ವಾಸ ಮಾಡ್ತಾ ಇದ್ರು. ರಾಯಚೂರು ಜಿಲ್ಲೆಯ ಲಿಂಗಸೂರು ಈ ಭಾರತದ ಹಳೆ ಶಿಲಾಯುಗದ ಒಂದು ತಾಣಗಳಾಗಿವೆ ಅಂತಂದು ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಮುಂದಿನ ಒಂದು ಕಾನ್ಸೆಪ್ಟ್ ಹೋಗೋಣ. ಈ ಹಳೆ ಶಿಲಾಯುಗದ ಬಗ್ಗೆ ತಿಳ್ಕೊಂಡಾಯ್ತು. ಮತ್ತೆ ಕಂಡು ಬರುವಂತದ್ದು ಮಧ್ಯ ಶಿಲಾಯುಗ. ಓಕೆ, ಇಲ್ಲಿ ಒಂದು ಸ್ವಲ್ಪ ಕೇಳಿ, ಈ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಸ್ವಲ್ಪ ವಾಸ ಮಾಡಿದಂತ ರೀತಿ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಮನುಷ್ಯ ಈ ಪ್ರಾಣಿಗಳ ತರ ಬದುಕ್ತಾ ಇದ್ದ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅವನಿಗೆ ಬೆಂಕಿ ಬಗ್ಗೆ ಗೊತ್ತಿರ್ಲಿಲ್ಲ. ಮಳೆ ಬಂದ್ರೆ ಅವನು ಭಯದಿಂದ ಹೋಗಿ ಔತ್ಕೊಳ್ತಾ ಇದ್ದ. ಅಂದ್ರೆ ಮಳೆ ಯಾಕಾಗುತ್ತೆ, ಸೂರ್ಯನ ಬಿಸಿಲು ಯಾಕೆ ಬರುತ್ತೆ ಅನ್ನೋ ಪರಿಕಲ್ಪನೆ ಅವನಿಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇಷ್ಟೇ, ಆದಿಮಾನವ ಒಂದು ಪ್ರಾಣಿ ತರ ಬದುಕ್ತಾ ಇದ್ದ, ವೆರಿ ಇಂಪಾರ್ಟೆಂಟ್. ಮತ್ತಿಲ್ಲಿ ಒಂದು ಕಾನ್ಸೆಪ್ಟ್ ಇಲ್ಲೊಂದು ನಾವು ಇಲ್ಲಿ ಬಿಟ್ಟಿದ್ದೀವಿ ಆಗಲೇ, ಬೇಟೆಯಾಡುವುದು. ಈ ಬೇಟೆಯಾಡುವುದು ಏನಿದೆ ಇವನ ಪ್ರಮುಖ ಉದ್ಯೋಗವಾಗಿತ್ತು. ನೋಡಿ, ಹಳೆ ಶಿಲಾಯುಗದ ಮನುಷ್ಯನ ಒಂದು ಉದ್ಯೋಗ ಬೇಟೆಯಾಡುವುದು. ಹಾಗಾದ್ರೆ ನೀವು ಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆಯುವಂತ ವಿದ್ಯಾರ್ಥಿಗಳ ಒಂದು ಪ್ರಮುಖ ಒಂದು ಗುರಿ ಏನಾಗಿರ್ಬೇಕ್ರಿ, ಜಾಬ್ ಎಂಬುದನ್ನ ನೀವು ಬೇಟೆಯಾಡಬೇಕು. ಆ ಉದ್ಯೋಗವನ್ನ ತಗೊಂಡು ನಾನು ಧಾರವಾಡವನ್ನು ಬಿಟ್ಟು ಹೋಗ್ತೀನಿ, ಅಥವಾ ಉದ್ಯೋಗವನ್ನು ತಗೊಂಡು ಈ ಒಂದು ಪ್ಲೇಸ್ ಏನಿದೆ, ನಾವು ಓದುವಂತ ಪ್ಲೇಸ್ ಏನಿದೆ ಇದನ್ನ ನಮ್ಗೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಒಂದು ಶಪಥ ಮಾಡ್ಬೇಕು. ಯಾವ ಶಪಥ ಅಂದ್ರೆ, ಅದು ಒಂದು ಗುರಿ ಮುಟ್ಟುವವರೆಗೆ ಒಂದು ಫಂಕ್ಷನ್ ಅನ್ನ ಮಾಡ್ಕೊಳಲ್ಲ, ಒಂದು ಗುರಿ ಮುಟ್ಟೋವರೆಗೂ ನಾನು ಹಬ್ಬ ಮಾಡಲ್ಲ, ಒಂದು ಗುರಿ ಮುಟ್ಟೋವರೆಗೂ ನಾನು ಊರಿಗೆ ಹೋಗಲ್ಲ, ಒಂದು ಗುರಿ ಮುಟ್ಟೋರು ಯಾವ ಮದುವೆ ಫಂಕ್ಷನ್ಗೆ ಹೋಗಲ್ಲ ಅಂತ ನೀವು ಡಿಸೈಡ್ ಮಾಡೋದಾದ್ರೆ ಖಂಡಿತವಾಗಿ ನೀವು ನಿಮ್ಮ ಗುರಿಯನ್ನ ಬೇಗ ಮುಟ್ತೀರಾ. ಅಂದ್ರೆ ಇಲ್ಲಿ ನಾವು ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತೇಳಿ ನಾವು ಇನ್ಸ್ಪೈರ್ ಆಗೋದಲ್ಲ. ಇನ್ಸ್ಪೈರ್ ಒಳಗಾಗುವಂತ ವಯಸ್ಸು ನಮ್ದಾಗಿರಲ್ಲ. ನಾವೆಲ್ಲ ವಯಸ್ಸುಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಪರಿಕಲ್ಪನೆಯನ್ನ, ಒಂದು ಸ್ಪಷ್ಟವಾದ ವಿಚಾರವನ್ನ ತಿಳಿಯುವಂತ ವಯಸ್ಸು ನಮ್ದಾಗಿರುತ್ತೆ. ಹಾಗಾಗಿ ಯಾರ ಮೋಟಿವೇಶನ್ ಒಳಗಾಗುವಂತ ವಯಸ್ಸು ನಮ್ದಲ್ಲ. ನಮ್ಮಲ್ಲಿ ಸ್ವವಿಮರ್ಶೆ ನಮಗೆ ಬೇಕು, ಓಕೆನಾ? ಅಥವಾ ನಾವು ಸ್ವಯಂವಾಗಿ ಯೋಚನೆ ಮಾಡುವಂತ ಶಕ್ತಿ ನಮ್ಗಿರ್ಬೇಕು. ಹಾಗಾಗಿನೇ ನಾವು ವಿದ್ಯಾರ್ಥಿಗಳಾಗಿರೋರು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನಮ್ಮ ಗುರಿ ಮುಟ್ಟುವವರೆಗೂ ಒಂದು ಉದ್ಯೋಗ ಅನ್ನೋದು, ಗೌರ್ಮೆಂಟ್ ಜಾಬ್ ಅನ್ನೋದು ನಮ್ಗೊಂದು ಬೇಟೆ ಇದ್ದಂಗೆ. ಈ ಬೇಟೆ ಆಡೋವರೆಗೂ ನಾನು ಊರಿಗೆ ಹೋಗಲ್ಲ ಅಂತ ತಿಳ್ಕೊಂಡು ನೀವು ಖಂಡಿತವಾಗಿ ಓದ್ರಿ. 100% ಆ ದೇವರು ನಿಮ್ಮ ಮೇಲೆ ಒಂದು ಆಶೀರ್ವಾದ ಇರುತ್ತೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಇರುತ್ತೆ, ನೀವು ಗುರಿಯನ್ನ ಮುಟ್ತೀರಿ. ಮತ್ತೆ ಹಾಗಾದ್ರೆ ಇಲ್ಲಿ ಮತ್ತೆ ವಾಪಸ್ ಬರೋಣ. ಇವನ ಒಂದು ಉದ್ಯೋಗ ಬೇಟೆಯಾಡುವುದು. ಓಕೆ, ಹಾಗಾದ್ರೆ ಯಾವ ರೀತಿ ಬೇಟೆಯಾಡಿ ನೋಡಿ, ಆಗಿನ ಪ್ರಾಣಿಗಳು ಬೇಟೆಯಾಡುವ ರೀತಿಯಲ್ಲಿ ಬೇಟೆಯಾಡ್ತಾ ಇದ್ದ. ಈಗ ಬೆಳಿಗ್ಗೆ ಸಮಯದಲ್ಲಿ ಬೇಟೆಯಾಡಿನ ಅನ್ಕೊಳ್ಳಿ, ಮಧ್ಯಾಹ್ನಕ್ಕೆ ಅದನ್ನ ಬಳಸ್ತಾ ಇದ್ದಿಲ್ಲ, ಹಂಗ ಬಿಸಾಕ್ ಹೋಗ್ತಾ ಇದ್ದ. ಮತ್ತೆ ರಾತ್ರಿ ಸಮಯಕ್ಕೆ ಅದನ್ನ ಬಳಸ್ತಾ ಇದ್ದಿಲ್ಲ, ಬಿಸಾಕ್ ಹೋಗ್ತಾ ಇದ್ದ. ಹಾಗಾಗಿ ಅವನಿಗೆ ಅಂದ್ರೆ ಅಷ್ಟೊಂದು ಯೋಚನೆ ಮಾಡುವ ಶಕ್ತಿ ಅವನ ಮೆದುಳಿಗೆ ಇರಲಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಬರುವಂತ ಒಂದು ವಿಷಯಕ್ಕೆ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ಮಧ್ಯ ಶಿಲಾಯುಗ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದರ ಕಾಲಮಾನ 10,000 BC-ಯಿಂದ ಹಿಡಿದು ಇಲ್ಲಿ 8,000 ಸಾಮಾನ್ಯ ಪೂರ್ವ ಅಂತ ಕರಿತಾ ಹೋಗ್ತೀವಿ. ಸರ್, ಇಲ್ಲಿ ಸ್ವಲ್ಪ ಮನುಷ್ಯನ ಮೆದುಳು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ್ ಸ್ವಲ್ಪ ಬುದ್ಧಿವಂತನಾಗ್ತಾನೆ, ಅವನಲ್ಲಿ ಬದಲಾವಣೆಗಳಾಗ್ತವೆ. ಯಾವ ರೀತಿಯ ಬದಲಾವಣೆಗಳಾಗ್ತವೆ ಅವನಲ್ಲಿ ಅಂತ ನೋಡೋದಾದ್ರೆ, ಇವನು ಸಲಕರಣೆಗಳು ಚಿಕ್ಕದಾಗಿದ್ವಲ್ವಾ, ಅಂದ್ರೆ ಮೊದಲು ದೊಡ್ಡ ದೊಡ್ಡ ಸಲಕರಣೆಗಳನ್ನ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಸ್ತಾ ಇದ್ದ. ಆದ್ರೆ ಇಲ್ಲಿ ಸಲಕರಣೆಗಳು ಚಿಕ್ಕದಾಗ್ತವೆ. ಇನ್ನು ಆಯುಧಗಳು ನುಣುಪಾದ ರಂಧ್ರವುಳ್ಳ ಆಯುಧಗಳನ್ನ ಬಳಸ್ತಾನೆ. ನುಣುಪಾದ ಅಂದ್ರೆ ಶಾರ್ಪ್ ಆದ, ರಂಧ್ರವುಳ್ಳ ಅಂದ್ರೆ ಓಲ್ ಆಗಿರುವಂತ, ಅಂದ್ರೆ ಆಯುಧಗಳನ್ನ ಹಿಡ್ಕೊಳ್ಳಿಕ್ಕೆ ಆತ ಒಂದು ಕಲ್ಲುಗಳಿಗೆ ಓಲ್ ಮಾಡ್ತಾ ಇದ್ದ, ಗ್ರಿಪ್ ಆಗಿ ಆತ ಅವುಗಳನ್ನ ಬಳಸ್ತಿದ್ದ ಅನ್ನೋ ಒಂದು
ಕಲ್ಪನೆ. ಇನ್ನ ಬೆಂಕಿಯ ಉಪಯೋಗ ತಿಳಿದಿತ್ತು ಅನ್ನೋ ಒಂದು ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಧ್ಯ ಶಿಲಾಯುಗದ ಮನುಷ್ಯನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು ಅಂತ ಅರ್ಥ ಮಾಡ್ಕೊಳ್ತೀವಿ. ಇನ್ನ ಮಡಕೆಯನ್ನ ತಯಾರಿಕೆಯನ್ನ ಕಲಿತ ಮನುಷ್ಯ, ವೆರಿ ಇಂಪಾರ್ಟೆಂಟ್. ಮಡಕೆ ಮಾಡೋದನ್ನ ಕಲಿತಾನೆ. ನೋಡ್ರಿ, ಹಳೆ ಶಿಲಾಯುಗದಲ್ಲಿ ಮಡಕೆ ಮಾಡುವ ಕಲ್ಪನೆ ಇರಲಿಲ್ಲ, ಆದ್ರೆ ಮಧ್ಯ ಶಿಲಾಯುಗದ ಮನುಷ್ಯ ಮಡಕೆಯನ್ನು ತಯಾರು ಮಾಡೋದನ್ನ ಕಲಿತಾನೆ. ಇನ್ನ ಇಲ್ಲಿ ಕಂಡು ಬರುವಂತ ಪ್ರಮುಖ ಪ್ಲೇಸಸ್ ಯಾವ ಅಂತ ಪ್ರಶ್ನೆ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯ ಶಿಲಾಯುಗದಲ್ಲಿ ಮನುಷ್ಯ ಬಳಸಿದಂತಹ ಅಂದ್ರೆ ಮನುಷ್ಯ ಇದ್ದಂತ ತಾಣಗಳು ಯಾವ ಅಂತ ಕೇಳೋದಾದ್ರೆ ಇಂಪಾರ್ಟೆಂಟ್ ಆಗಿ ರಾಜಸ್ಥಾನದ ಅಜ್ಮೀರ, ಗುಜರಾತ್ನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ ನಗರ, ಮತ್ತೆ ಕರ್ನಾಟಕದ ಬಗ್ಗೆ ಹೇಳ್ಬೇಕಂದ್ರೆ ಬಳ್ಳಾರಿ, ಕರ್ನಾಟಕದಲ್ಲಿ ಬಳ್ಳಾರಿ, ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ಶಿಲಾಯುಗದ ಪ್ರಮುಖ ತಾಣಗಳಾಗಿವೆ ಅಂತ ಮತ್ತೆ ಒಂದ್ಸರಿ ಪ್ಲೇಸಸ್ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳ್ಕೊಳ್ಳಿ. ರಾಜಸ್ಥಾನದ ಅಜ್ಮೀರ, ಗುಜರಾತ್ನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ ನಗರ, ಮತ್ತೆ ಇಲ್ಲಿ ಕರ್ನಾಟಕದ ಬಳ್ಳಾರಿ, ಸಂಗನಕಲ್ಲು, ಮತ್ತೆ ಬಳ್ಳಾರಿ ಇಲ್ಲಿ ಕಂಡು ಬರುವಂತದ್ದು ಇಂಪಾರ್ಟೆಂಟ್ ಯಾವ್ದಂದ್ರೆ ಇಲ್ಲಿ ಬ್ರಹ್ಮಗಿರಿ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಇವು ಮಧ್ಯ ಶಿಲಾಯುಗದ ಪ್ರಮುಖ ನಮಗೆ ಇಂಪಾರ್ಟೆಂಟ್. ಕರ್ನಾಟಕದ ಪ್ಲೇಸಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿದೆ ಕರ್ನಾಟಕದ ಬಳ್ಳಾರಿ, ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಇವು ಮಧ್ಯ ಶಿಲಾಯುಗದ ತಾಣಗಳಾಗಿದೆ ಅಂತ ನಾವು ಇದನ್ನ ತಿಳ್ಕೊಳ್ತೀವಿ. ಇನ್ನೆಷ್ಟು ಬರುವಂತದ್ದು ಹೊಸ ಶಿಲಾಯುಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸರ್, ಹೊಸ ಶಿಲಾಯುಗ ಅಂತ ಬಂದಾಗ ಈ ಹೊಸ ಶಿಲಾಯುಗ ಏನಿದೆ ಸಾಮಾನ್ಯ ಶಕಪೂರ್ವ 8000ದಿಂದ ಹಿಡಿದು 4000ದವರೆಗೆ ಕಂಡು ಬರುವಂತ ಒಂದು ಕಾಲಮಾನವನ್ನ ಹೊಸ ಶಿಲಾಯುಗದ ಕಾಲಮಾನ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಮನುಷ್ಯ ಮತ್ತೆ ಚೇಂಜ್ ಆಗ್ತಾನೆ, ಅವನ ಮೆದುಳು ಮತ್ತೆ ಹೆಚ್ಚಾಗಿ ವರ್ಕ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಅವನ ಆಕಾರದಲ್ಲಿ ಬದಲಾವಣೆ ಆಗುತ್ತೆ, ಅವನ ಮೆದುಳಲ್ಲಿ ಒಂದು ಕ್ರಿಯಾತ್ಮಕ ಒಂದು ಕಾರ್ಯ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡೋದಾದ್ರೆ ಇಲ್ಲಿ ಉಳುಮೆಯನ್ನ ಕಲಿತ, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಅಥವಾ ಉಳುಮೆ ಮಾಡೋದನ್ನ ಮನುಷ್ಯ ಕಲಿತಾನೆ. ಹಾಗಾದ್ರೆ ಮೊದಲು ನಿಮ್ಗೆ ಹೇಳಿದ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದ. ಮಧ್ಯ ಶಿಲಾಯುಗದಲ್ಲಿ ಮನುಷ್ಯ ಆ ಪ್ರಾಣಿಗಳನ್ನ ಸಾಕಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಪ್ರಾಣಿಗಳನ್ನ ತಗೊಂಡು ನೂತನ ಶಿಲಾಯುಗದಲ್ಲಿ ಮನುಷ್ಯ ಉಳುಮೆಯನ್ನ ಮಾಡ್ತಾನೆ. ಈ ಸ್ಪಷ್ಟವಾದ ಪರಿಕಲ್ಪನೆ ನಮಗೆ ಗೊತ್ತಿರಬೇಕು. ಇನ್ ನೆಕ್ಸ್ಟ್ ಈ ಪ್ರಾಣಿಗಳನ್ನ ಸಾಕಲು ಇಲ್ಲಿ ಪ್ರಾರಂಭಿಸಿದ. ನೋಡ್ರಿ, ಅವುಗಳನ್ನೇ ಉಳುಮೆ ಮಾಡಕ್ ಬಳಸ್ಕೊಳ್ತಾನೆ. ಆಮೇಲೆ ಮಡಕೆಗಳನ್ನ ಅಲಂಕರಿಸುತ್ತಿದ್ದ, ವೆರಿ ಇಂಪಾರ್ಟೆಂಟ್. ನೋಡ್ರಿ, ಮೊದಲು ಅವನಿಗೆ ಮಡಕೆಗಳ ಬಗ್ಗೆ ಪರಿಕಲ್ಪನೆ ಇಲ್ಲ. ಆಮೇಲೆ ಮಧ್ಯ ಶಿಲಾಯುಗದಲ್ಲಿ ಮಡಕೆಗಳನ್ನ ಮಾಡ್ಕೊಳ್ತಾನೆ. ಮತ್ ನೂತನ ಶಿಲಾಯುಗಕ್ಕೆ ಬಂದಾಗ ಮಡಕೆಗಳಿಗೆ ಬಣ್ಣವನ್ನ ಕೊಡ್ಲಿಕ್ಕೆ ಅಥವಾ ಅಲಂಕರಣೆ ಮಾಡಲಿಕ್ಕೆ ಆತ ಸ್ಟಾರ್ಟ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಸಮುದ್ರದಲ್ಲಿ ತೇಲುವ ದೋಣಿಗಳನ್ನ ನಿರ್ಮಿಸುತ್ತಿದ್ದ ಅಂತ. ತೆಪ್ಪಗಳು ಏನ್ ಬರ್ತವೆ, ನೀರಿನಲ್ಲಿ ತೇಲಲಿಕ್ಕೆ ತೆಪ್ಪಗಳನ್ನ ಮನುಷ್ಯ ಇಲ್ಲಿ ಬಳಸ್ತಾ ಇದ್ದ. ಅಂದ್ರೆ ಈ ಮೀನನ್ನು ಹಿಡಿಯಲಿಕ್ಕೆ ಅಥವಾ ನದಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಅಥವಾ ದಾಟಿ ಹೋಗ್ಲಿಕ್ಕೆ ಈ ತರ ಒಂದು ಪರಿಕಲ್ಪನೆಯನ್ನು ಬಳಸಲಿಕ್ಕೆ ತೆಪ್ಪಗಳನ್ನ ಈತ ಬಳಸ್ತಾ ಇದ್ದ. ಅಥವಾ ಕೋಲುಗಳನ್ನ ಕಟ್ಟಿ ಅದ್ರ ಮೇಲೆ ಆತ ಅಲ್ಲಿ ಅದು ಚಲಾವಣೆಯನ್ನ ಮಾಡ್ತಾ ಇದ್ದ. ಇನ್ನೆಷ್ಟು ಇವನಿಗೆ ಉಣ್ಣೆ ಹತ್ತಿ ಬಟ್ಟೆ ಉತ್ಪಾದಿಸಿದರು ಅಂತ. ನೋಡ್ರಿ, ಇಲ್ಲಿ ಮೊದಲು ಮನುಷ್ಯ ಹಳೆ ಶಿಲಾಯುಗದಲ್ಲಿ ಮನುಷ್ಯ ಯಾವುದೇ ಬಟ್ಟೆಯನ್ನು ಹಾಕೊಳ್ತಿದ್ದಿಲ್ಲ. ಮತ್ತೆ ಮಧ್ಯ ಶಿಲಾಯುಗಕ್ಕೆ ಬಂದಾಗ ಮನುಷ್ಯ ಸ್ವಲ್ಪ ತನ್ನ ಮಾನವನ್ನ ಮುಸ್ಲಿಕ್ಕಾಗಿನೇ ಇಲ್ಲಿ ತಪ್ಪಲುಗಳನ್ನ ಸುತ್ತಕೊಳ್ತಾ ಇದ್ದ. ಮತ್ತೆ ಅವನ ಮೈಂಡ್ ಶಾರ್ಪ್ ಆದಂಗ ಮತ್ತೆ ಅವನು ಚೇಂಜ್ ಆಗ್ತಾನೆ. ಇಲ್ಲಿ ಉಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನ ಇಲ್ಲಿ ಮನುಷ್ಯ ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ನೂತನ ಶಿಲಾಯುಗದಲ್ಲಿ. ಮತ್ತೆ ಅವನಿಗೆ ಉಂಗುರ, ಬಳೆ, ಮಣಿಗಳು, ಆಭರಣಗಳನ್ನ ಬಳಸ್ತಾ ಇದ್ದ ನೂತನ ಶಿಲಾಯುಗದಲ್ಲಿ. ನೋಡ್ರಿ, ನಾವೀಗ ಏನ್ ಬಳಸ್ತಾ ಇದ್ವಿ, ಉಂಗುರಗಳನ್ನ, ಬಳೆಗಳನ್ನ, ಆಭರಣ, ಜುವೆಲ್ಸ್ ಅಂತ ಆಭರಣಗಳನ್ನ, ಅವುಗಳನ್ನು ಸಹಿತ ಅವನು ಬಳಸ್ತಾ ಇದ್ದ. ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಈ ನೂತನ ಶಿಲಾಯುಗದ ಪ್ರಮುಖ ತಾಣಗಳು ಯಾವ್ಯಾವು ಅವನ್ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ. ಈ ಕರ್ನಾಟಕದ ಮಸ್ಕಿ ರಾಯಚೂರಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ರಾಯಚೂರಲ್ಲಿ ದೋಆಬ್, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶಗಳು ಕರ್ನಾಟಕದ ಪ್ರಮುಖ ತಾಣಗಳಾಗಿವೆ. ವೆರಿ ಇಂಪಾರ್ಟೆಂಟ್. ನೂತನ ಶಿಲಾಯುಗದ ತಾಣಗಳು ಯಾವ ಅಂತ ಕೇಳಿದ್ರೆ ಕರ್ನಾಟಕದ ಮಸ್ಕಿ ಕಂಡು ಬರ್ತಕ್ಕಂಥ ರಾಯಚೂರಲ್ಲಿ, ಮತ್ತೆ ದೋಆಬ್ ಪ್ರದೇಶ, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶಗಳು. ಇನ್ನು ತಮಿಳುನಾಡಿನ ತಿರುವನವೇಲಿ, ಸೇಲಂ, ಆಂಧ್ರ ಪ್ರದೇಶ, ಕರ್ನೂಲು, ಹೈದರಾಬಾದ್ ಮುಂತಾದೆಡೆ ನವಶಿಲಾಯುಗದ ತಾಣಗಳಾಗಿವೆ ಅಂತೇಳಿ ಇದನ್ನ ನಾವು ತಿಳ್ಕೊಳ್ತೇವೆ. ಓಕೆ, ಇಷ್ಟು ಬರೀ ಶಿಲಾಯುಗದ ಬಗ್ಗೆ ಮಾಹಿತಿ ಆಯ್ತು. ಶಿಲಾಯುಗ ಮೀನ್ಸ್ ಕಲ್ಲನ್ನ ಬಳಸಿ ಮನುಷ್ಯ ಜೀವನ ಮಾಡಿದಂತ ಹಂತ. ಇದನ್ನ ಮೀರಿ ನೆಕ್ಸ್ಟ್ ಬರುವುದು ಲೋಹ ಯುಗ. ಅಂದ್ರೆ ಮನುಷ್ಯ ಲೋಹಗಳನ್ನ ಬಳಸಿ ಕ್ರಾಂತಿಯನ್ನ ಮಾಡ್ತಾನೆ, ಅಪಾರವಾದ ಬದಲಾವಣೆ ಆಗುತ್ತೆ. ಅವುಗಳನ್ನ ಬಗ್ಗೆನೂ ಸಹಿತ ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಇದನ್ನ ನಾವು ಅದಕ್ಕೆ ಲೋಹ ಯುಗ ಅಂತ ಕರೆದು ಹೋದ್ವಿ, ಶಿಲಾಯುಗ ಅಂತ ಕರೆದು ಬಿಟ್ವಿ. ಅದನ್ನ ಮತ್ತೆ 3 ಭಾಗ ಮಾಡ್ಕೊಂಡ್ವಿ. ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ,
ನೂತನ ಶಿಲಾಯುಗ ಅಂತ. ಮತ್ತೆ ಶಿಲಾಯುಗವನ್ನ ಮೀರಿದ್ರೆ ಮನುಷ್ಯ ಮತ್ತೆ ಚೇಂಜ್ ಆಗ್ತಾನೆ, ಲೋಹಗಳನ್ನ ಬಳಸ್ತಾನೆ, ಅದನ್ನ ಲೋಹ ಯುಗ ಅಂತ ಕರಿತೀವಿ. ಮತ್ತೆ ನಾವು ಈ ಲೋಹ ಯುಗಕ್ಕೆ ಹೋಗೋಣ. ಸರ್ಗಾದ್ರೆ ನೆಕ್ಸ್ಟ್ ಬರುವಂತದ್ದು ಲೋಹ ಯುಗ. ಸರ್ಗಾದ್ರೆ ಈ ಲೋಹ ಯುಗ ಏನಿದೆ, ಸಾಮಾನ್ಯ ಶಕ ಪೂರ್ವ 3000 ಇಸ್ವಿಯಿಂದ ಸ್ಟಾರ್ಟ್ ಆಗುವಂತದ್ದನ್ನ ಲೋಹ ಯುಗ ಅಂತ ಕರಿತೀವಿ. ಈ ಶಿಲಾಯುಗದಿಂದ ಲೋಹ ಯುಗದೊಳಗಿನ ಪರಿವರ್ತನೆಯ ನಿಧಾನ ಪ್ರಕ್ರಿಯೆ ಆಗಿತ್ತು ಅಂತ ಕರಿತೀವಿ. ನೋಡ್ರಿ, ಶಿಲಾಯುಗದಿಂದ ಈ ಲೋಹದ ಯುಗಕ್ಕೇನು ಮನುಷ್ಯ ಬರ್ತಾನೆ, ಇದು ಒಂದು ಪ್ರಕ್ರಿಯೆ, ಪ್ರೊಸೆಸ್ ನಿಧಾನವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಲೋಹದ ಮತ್ತು ಕಲ್ಲಿನ ಉಪಕರಣಗಳ ಜೊತೆಯಾಗಿಯೇ ಬಳಸ್ತಿದ್ದ. ನೋಡ್ರಿ, ಲೋಹವನ್ನ ಕಲ್ಲಿನ ಉಪಕರಣಗಳ ಜೊತೆ ಅವುಗಳನ್ನ ಬಳಸ್ತಾ ಇದ್ದ ಅಂತ ಹೇಳ್ತೀವಿ. ಮತ್ತೆ ಲೋಹ ಯುಗವನ್ನ ಅಧ್ಯಯನದ ದೃಷ್ಟಿಯಿಂದ ಮತ್ತೆ ಅವನು ಬಳಸಿದ ಆಧಾರದ ಮೇಲೆ ನಾವು ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ ಅಂತಂದು ಇದನ್ನ ಕರಿತೀವಿ. ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ ಅಂತ ಕರಿತೀವಿ. ಓಕೆ, ಈಗ ಮತ್ತೆ ನಾವು ತಾಮ್ರ ಯುಗಕ್ಕೆ ಹೋಗೋಣ, ಕಂಚಿನ ಯುಗ, ಕಬ್ಬಿಣ ಯುಗಕ್ಕೆ ನಾವು ಹೋಗೋಣ. ತಾಮ್ರ ಯುಗ ಮತ್ತು ಕಂಚಿನ ಯುಗ ಎರಡೂ ಕಂಡು ಬರೋದು ಗುಪ್ತರ ಕಾಲಕ್ಕೆ. ಇನ್ನ ಕಬ್ಬಿಣ ಯುಗ ಕಂಡು ಬರುವಂತದ್ದು ನಾವು ಇಂಪಾರ್ಟೆಂಟ್ ಆಗಿ ವೈದಿಕ ಯುಗ ಏನು ಓದ್ತೀವಿ, ವೈದಿಕ ಯುಗದ ಎಂಡಿಂಗ್ ಅಥವಾ ಪೂರ್ವ ವೈದಿಕ ಯುಗದ ಕೊನೆ ಗಳಿಗೆಯಲ್ಲಿ, ಉತ್ತರ ವೈದಿಕ ಯುಗದ ಆರಂಭದಲ್ಲಿ ಕಬ್ಬಿಣ ಬಳಕೆ ಬರುತ್ತೆ. ಅದನ್ನ ನಾವು ಮತ್ತೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ಮತ್ತೆ ಮುಂದೆ ಹೋಗೋಣ. ಎಸ್, ತಾಮ್ರ ಯುಗದ ಬಗ್ಗೆ ಫಸ್ಟ್ ಪರಿಕಲ್ಪನೆ ತಿಳ್ಕೊಳ್ತಾ ಹೋಗೋಣ. ಸರ್, ಹಾಗಾದ್ರೆ ಮನುಷ್ಯ ಮೊಟ್ಟ ಮೊದಲು ಉಪಯೋಗಿಸಿದ ಲೋಹ ಬಂಗಾರ. ನೆನ್ಪಿರ್ಲಿ, ಉಪಯೋಗಿಸಿದ ಲೋಹ ಬಂಗಾರವಾದ್ರೆ ಅದು ವಿರಳ, ಮೆದುವು, ಹೊಳಪುಳ್ಳದ್ದು ಆಗಿರುತ್ತದೆ. ನಮಗೆ ಅದು ಗೊತ್ತಿರುತ್ತೆ. ಬಂಗಾರ ಅನ್ನೋದು ತುಂಬಾ ಮೆದುವಿರುತ್ತೆ, ಸಾಫ್ಟ್ ಇರುತ್ತೆ, ಹೊಳಪಿರುತ್ತೆ, ಮತ್ತೆ ಇದನ್ನ ಅತಿ ವಿರಳವು ಅಂದ್ರೆ ತುಂಬಾ ಕಡಿಮೆ ಸಿಗುತ್ತೆ. ಹಾಗಾಗಿ ಈ ಬಂಗಾರವನ್ನ ನಾವೆಲ್ಲ ಆಲ್ಮೋಸ್ಟ್ ಹೆಚ್ಚಾಗಿ ಬಳಸೋದು ಆಭರಣಗಳಿಗೋಸ್ಕರ. ಇದನ್ನ ಆಯುಧಗಳನ್ನಾಗಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇದು ಸಿಗೋದು ತುಂಬಾ ಅಪರೂಪ, ತುಂಬಾ ವಿರಳ, ಮತ್ತೆ ತುಂಬಾ ಸಾಫ್ಟ್ ಇರುತ್ತೆ. ಈ ಆಭರಣವನ್ನಾಗಿ ಮಾಡ್ಬೇಕಂದ್ರೂ ಸಹಿತ ಅದಕ್ಕೆ ಬೇರೆ ಲೋಹವನ್ನ ಮಿಶ್ರಣ ಮಾಡಿ ಆಭರಣ ಮಾಡ್ಕೊಳ್ತಾರೆ, ಗಟ್ಟಿ ಆಗುತ್ತೆ ಅವಾಗ ಅದು. ಹಾಗಾಗಿ ಇದನ್ನ ಆಯುಧ ಮಾಡ್ಕೋಬೇಕಂದ್ರೆ ಕಷ್ಟ ಸಾಧ್ಯ, ಯಾಕಂದ್ರೆ ತುಂಬಾ ವಿರಳವಾಗಿ ಸಿಗುತ್ತೆ. ಹಾಗಾಗಿ ಮನುಷ್ಯ ಮತ್ತೆ ಬೇರೆ ಲೋಹವನ್ನು ಹುಡುಕ್ತಾ ಹೋದಾಗ ಇಲ್ಲಿ ಅವನಿಗೆ ತಾಮ್ರದ ಅನ್ವೇಷಣೆ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರುತ್ತೆ. ಮನುಷ್ಯ ಮೊದಲು ಒಂದು ಸಿಕ್ಕಿದಂತ ಲೋಹ ತಾಮ್ರದ ಬಗ್ಗೆ ಅದ ಮೊದಲು ಹೆಚ್ಚಾಗಿ ಬಳಸಿದ್ದು ತಾಮ್ರವನ್ನ ಬಳಸ್ತಾನೆ. ಹಾಗಾಗಿ ಈ ಯುಗವನ್ನು ನಾವು ತಾಮ್ರ ಯುಗ ಅಂತಂದು ಕರಿತೀವಿ. ಇಲ್ಲಿ ಒಂದು ಕಲ್ಪನೆ ಹೇಳಿದ್ದೆ ನಿಮಗೆ, ಮೊಟ್ಟ ಮೊದಲು ಉಪಯೋಗಿಸಿದ ಲೋಹ ಬಂಗಾರ ಅಂತ ಹೇಳಿದ್ದೆ. ಆದ್ರೆ ಬಂಗಾರ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗೋ ಕಾರಣಕ್ಕಾಗಿ ಅದನ್ನ ಬರೀ ಆಭರಣಕ್ಕೆ ಮೀಸಲು ಮಾಡ್ಕೊಳ್ತೀವಿ, ಅದನ್ನ ಆಯುಧಕ್ಕೆ ಮೀಸಲು ಮಾಡ್ಕೊಳಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿನೇ ಇಲ್ಲಿ ತಾಮ್ರ ಹೆಚ್ಚಾಗಿ ಸಿಗುತ್ತೆ, ಅದು ನಮಗೆ ಅದು ಗಟ್ಟಿಯಾಗಿರುತ್ತೆ. ಹಾಗಾಗಿ ತಾಮ್ರದ ಅನ್ವೇಷಣೆ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಕವಾದ ಬದಲಾವಣೆಯನ್ನು ತರುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಅದನ್ನ ಹೊಸ ಯುಗ ಅಂತ ಸಹಿತ ಕರಿತಾ ಹೋಗ್ತೀವಿ. ಮತ್ತೆ ತಾಮ್ರವನ್ನ ನಾವು ಖಡ್ಗವನ್ನ ಮಾಡ್ಲಿಕ್ಕೆ, ಕೊಡಲಿಯನ್ನ ಮಾಡ್ಲಿಕ್ಕೆ, ಕೃಷಿ ಮತ್ತು ಮೀನುಗಾರಿಕೆ, ಬೇಟೆಯಾಡ್ಲಿಕ್ಕೆ ಬಳಸ್ತೀವಿ ತಾಮ್ರ. ಇದನ್ನ ಬಂಗಾರವನ್ನ ಬಳಸಕ್ಕಾಗಲ್ವಲ್ಲ ಹಂಗೆ. ಹಾಗಾಗಿ ತಾಮ್ರ ತುಂಬಾ ಜಾಸ್ತಿ ಸಿಗುತ್ತೆ, ಗಟ್ಟಿ ಇರುತ್ತೆ. ಹಾಗಾಗಿ ಇದನ್ನ ನಾವು ತಾಮ್ರವನ್ನ ಖಡ್ಗವನ್ನ ಮಾಡ್ಕೊಳ್ತೀವಿ, ಕೊಡಲಿಯನ್ನ ಮಾಡ್ಕೊಳ್ತೀವಿ, ಇನ್ನ ಕೃಷಿ ಮಾಡ್ಲಿಕ್ಕೆ ಬಳಕೊಂತೀವಿ, ಮೀನುಗಾರಿಕೆ ಬೇಟೆಯಾಡ್ಲಿಕ್ಕೆ ಬಳಕೊಂತೀವಿ. ಈ ತರ ತಾಮ್ರವನ್ನು ನಾವು ಬಳಸ್ತೀವಿ. ಮತ್ತೆ ತಾಮ್ರ ಯುಗ ಅನ್ನೋದು ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧಿಸಿದೆ. ಇಲ್ಲಿ ಸ್ವಲ್ಪ ಮಾಹಿತಿಯನ್ನ ನೀವು ತಿಳ್ಕೋಬೇಕಾಗುತ್ತೆ. ತಾಮ್ರ ಅನ್ನೋದು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದೆ. ಇಲ್ಲಿ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಏನು ಮಾಹಿತಿ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ನಾವು ತಾಮ್ರ ಯುಗದ ಬಗ್ಗೆ ಸ್ವಲ್ಪ ಸ್ಪಷ್ಟವಾದ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅದು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದೆ ಅಂದ್ರೆ ಇದನ್ನು ನಾವು ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ಬಹಳ ಅನುಕೂಲ ಅಂತ. ಓಕೆ, ಈ ತಾಮ್ರ ಯುಗ ಸಿಂಧೂ ನಾಗರಿಕತೆ ಯುಗ ಅಂತ ಹೇಳಿದ್ರೆ ತಾಮ್ರವನ್ನ ನಾವು ಇಂಪಾರ್ಟೆಂಟ್ ಆಗಿ ಇಲ್ಲಿ ತಾಮ್ರವನ್ನ ನೋಡ್ರಿ, ಕಂಚು ಇಲ್ಲಿ ಮತ್ತೆ ಇದನ್ನ ನಾವು ಮುಂದುವರೆದು ಸಿಂಧೂ ನಾಗರಿಕತೆಯನ್ನ ಕಂಚಿನ ಯುಗ ಅಂತ ಕರಿತಾ ಹೋಗ್ತೀವಿ. ತಾಮ್ರ ಯುಗವನ್ನ ನಾವು ಮುಂದುವರೆದು ಕಂಚಿನ ನಾಗರಿಕತೆ ಅಂತ ಕಂಚಿನ ಯುಗ ಅಂತ ಸಹಿತ ಅದನ್ನ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಮತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ನೋಡ್ರಿ, ಇಲ್ಲಿ ತಾಮ್ರ ಯುಗ ಮುಂದುವರೆದ ಭಾಗ ಕಂಚು. ಹಾಗಾಗಿ ಇಲ್ಲಿ ನೋಡಿದ್ರೆ ತಾಮ್ರ ಮತ್ತು ತವರವನ್ನ ಮಿಕ್ಸ್ ಮಾಡಿದ್ರೆ ಇಲ್ಲಿ ಬರುವಂತದ್ದು ಕಂಚು ಅಂತಂದು ಅದನ್ನು ಕರಿತೀವಿ. ಹಾಗಾಗಿ ಸಿಂಧೂ ನಾಗರಿಕತೆಯಲ್ಲಿ ಕಂಚನ್ನು ಸಹಿತ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಆ ನಾಗರಿಕತೆಯನ್ನ ಕಂಚಿನ ನಾಗರಿಕತೆ ಅಂತಂದು ಕರಿತೀವಿ, ಕಂಚಿನ ಯುಗ ಅಂತಂದು ಕರಿತೀವಿ. ಅಂದ್ರೆ ಸಿಂಧೂ ನಾಗರಿಕತೆ ಜೊತೆಯಲ್ಲಿಯೇ ತಾಮ್ರದ ಜೊತೆಗೆ ಕಂಚು ಇಲ್ಲಿ ಮಿಕ್ಸ್ ಆಗುತ್ತೆ. ಹಾಗಾಗಿನೇ ಸಿಂಧೂ ನಾಗರಿಕತೆಯನ್ನ
ತಾಮ್ರ ಯುಗನ ಅಂತನೂ ಕರಿತೀವಿ, ಕಂಚಿನ ಯುಗ ಅಂತನೂ ಸಹಿತ ಅದನ್ನು ನಾವು ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬರುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಕಬ್ಬಿಣ ಯುಗದ ಒಂದು ಪರಿಕಲ್ಪನೆ. ಮೊದಲು ಬಂಗಾರವನ್ನ ನಾವು ಬಳಸಿದ್ವಿ, ಆಮೇಲೆ ತಾಮ್ರ ಬಂತು, ತಾಮ್ರದ ಜೊತೆಗೆ ಮತ್ತೆ ತಾಮ್ರ ಯುಗವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಸಿಂಧು ನಾಗರಿಕತೆ ಕಾಲಮಾನ ಅಂತ. ಮತ್ತೆ ಕಬ್ಬಿಣ ಅನ್ನೋದು ಇಲ್ಲಿ ಆವಿಷ್ಕರಣೆ ಆಗುತ್ತೆ. ಅದು 1000 ಸಾಮಾನ್ಯ ಶಕ ಪೂರ್ವದಲ್ಲಿ. ಸರ್ ಹಾಗಾದ್ರೆ ಈ ಕಬ್ಬಿಣದ ಬಗ್ಗೆ ನಾವು ಮಾತಾಡಿದ್ರೆ ಅದನ್ನ ಕಬ್ಬಿಣ ಯುಗ ಅಂತ ಯಾಕೆ ಕರೆದಿವಿ ಸರ್? ಯಾಕೆ ಕಬ್ಬಿಣ ಯುಗ ಬಂತು? ಈ ಕಬ್ಬಿಣ ಯುಗ ಅಂತ ಕರೀಲಿಕ್ಕೆ ಏನ್ ಕಾರಣ? 1000 ಇಯರನ್ನೇ ಕಬ್ಬಿಣ ಯುಗ ಅಂತ ಕರೀಲಿಕ್ಕೆ ಏನ್ ಕಾರಣ ಅಂತ ನಾವು ಹೇಳೋದಾದ್ರೆ, ಇಲ್ಲಿ ನಾವು ವೈದಿಕ ಯುಗ ಅಂತ ಏನ್ ಓದ್ತೀವಿ, ವೈದಿಕ ಯುಗದಲ್ಲೇ ಕಂಡು ಬರುವಂತ ಕಾಲವನ್ನ ನಾವು ಕಬ್ಬಿಣ ಯುಗದ ಕಾಲ ಅಂತ ಕರಿತೀವಿ. ವೈದಿಕ ಯುಗ ಕಾಲಮಾನವನ್ನ 1500 ಸಾಮಾನ್ಯ ಶಕ ಪೂರ್ವದಿಂದ 1000 ಸಾಮಾನ್ಯ ಶಕ ಪೂರ್ವ ಅಂತಂದು ಅದನ್ನ ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ವೈದಿಕ ಯುಗವನ್ನ ಮತ್ತೆ ನಾವು ಅಧ್ಯಯನದ ದೃಷ್ಟಿಯಿಂದ ಮತ್ತೆ ಇದನ್ನ ನಾವು 2 ಭಾಗವಾಗಿ ಮಾಡ್ತಾ ಹೋಗ್ತೀವಿ. ಒಂದನ್ನ ಪೂರ್ವ ವೈದಿಕ ಯುಗ ಅಂತ ಕರಿತೀವಿ, ಪೂರ್ವ ವೈದಿಕ ಯುಗ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇದನ್ನೇ ನಾವು ಉತ್ತರ ವೈದಿಕ ಯುಗ ಅಂತ ಕರಿತೀವಿ, ಉತ್ತರ ವೈದಿಕ ಯುಗ ಅಂತ ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಪೂರ್ವ ವೈದಿಕ ಯುಗದ ಒಂದು ಕಾಲಮಾನ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. 1500 ಸಾಮಾನ್ಯ ಶಕ ಪೂರ್ವದಿಂದ 1000 ಸಾಮಾನ್ಯ ಶಕ ಪೂರ್ವ ಅಂತಂದನ್ನ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಇದನ್ನ ನಾವು ಮತ್ತೆ ಉತ್ತರ ವೈದಿಕಕ್ಕೆ ಹೋದಾಗ 1000 ಸಾಮಾನ್ಯ ಶಕ ಪೂರ್ವದಿಂದ ಹಿಡಿದು 600 ಸಾಮಾನ್ಯ ಶಕ ಪೂರ್ವ ಅಂತಂದು ಅದನ್ನ ನಾವು ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಇಂಗ್ಲಿಷ್ ಇಂದ ಅರ್ಲಿ ವೇದಿಕ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಇಂಗ್ಲಿಷ್ ಇಂದ ಲೇಟರ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ 1 ವರ್ಷ ನಮಗೆ ಕಾಮನ್ ಆಗಿ ಕಾಣ್ತಾ ಇದೆ. ಯಾವುದು ಅಂತ ನೋಡೋದಾದ್ರೆ ಇಲ್ಲಿ 1000 BC ಏನಿದೆ, ಈ 1000 BC ನಮಗೆ ಕಾಮನ್ ಆಗಿ ಕಾಣುತ್ತೆ. ಹಾಗಾಗಿನೇ ಈ 1000 BC ಯನ್ನ ನಾವು ಕಬ್ಬಿಣ ಯುಗ ಅಂತಂದು ಕರಿತೀವಿ. ಕಬ್ಬಿಣ ಯುಗ ಅಂತಂದು ಇದನ್ನ ನಾವು ಕರಿತಾ ಹೋಗ್ತೀವಿ. ಇಷ್ಟು ಮಾಹಿತಿ ನಿಮಗಿರ್ಲಿ. ಕಬ್ಬಿಣ ಯುಗ ಬಳಕೆ ಬಂದದ್ದು ಪೂರ್ವ ವೈದಿಕ ಯುಗದ ಕೊನೆಯ ಗಳಿಗೆಯಲ್ಲಿ, ಉತ್ತರ ವೈದಿಕ ಯುಗದ ಆರಂಭದಲ್ಲಿ ಕಬ್ಬಿಣ ಬಳಕೆಗೆ ಬಂತು. ಈ ಕಬ್ಬಿಣದ ಬಳಕೆಯಿಂದ ಮನುಷ್ಯ ಕ್ರಾಂತಿಕಾರಕವಾದ ಬದಲಾವಣೆಗಳನ್ನ ಮಾಡ್ಕೊಳ್ತಾನೆ, ಲೋಹಗಳನ್ನಾಗಿ ಬಳಸ್ಕೊಳ್ತಾನೆ, ಆ ಲೋಹವನ್ನ ಆಯುಧಗಳಾಗಿ ಬಳಸ್ಕೊಳ್ತಾನೆ, ಕೃಷಿ ಸಲಕರಣೆಗಳಾಗಿ ಬಳಸ್ಕೊಳ್ತಾನೆ, ಎಲ್ಲಾ ಕಾರ್ಯಗಳಿಗೂ ಸಹಿತ ಕಬ್ಬಿಣವನ್ನ ಮನುಷ್ಯ ಬಳಸ್ತಾನೆ. ನೋಡಿ, ಕಬ್ಬಿಣ ಇಲ್ಲ ಅಂದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ಹಾಗಾಗಿ ಇಂಥ ಕಬ್ಬಿಣ ಹುಟ್ಟಿದ್ದು 1000 ಸಾಮಾನ್ಯ ಶಕ ಪೂರ್ವ ಅಂತ ಕರಿತಾ ಹೋಗ್ತೀವಿ. ಈ ತರ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ. ಸ್ನೇಹಿತರೆ, ನಮಗೆ ಇಲ್ಲಿವರೆಗೂ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ. ಇದರ ಮುಂದುವರಿದ ಭಾಗ, 2ನೇ ಒಂದು ಭಾಗವನ್ನ ನಾವು ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮತ್ತೆ ಸಿಗೋಣ. ವಿಷಯವನ್ನ ನಾವು ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ತಿಳ್ಕೊಳ್ತಾ ಹೋಗೋಣ. ಮತ್ತೆ ನಮ್ಮ ಗುರುದೇವ ಕರೆಂಟ್ ಅಫೇರ್ಸ್ ಕ್ಲಾಸ್ ಡೈಲಿ ನಡೆಯುತ್ತೆ. ಇಲ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಜಾಬ್ ನೋಟಿಫಿಕೇಶನ್ಸ್, ಮ್ಯಾಗಝಿನ್ಸ್ ಮತ್ತೆ ಕ್ಲಾಸಸ್ ನಮ್ಮ ಆನ್ಲೈನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ನೀವು ನೋಡ್ತಾ ಇರಿ. ಮತ್ತೆ ನಮ್ಮ ಈ ಒಂದು ಗುರುದೇವ IAS KS ಬ್ಯಾಂಕಿಂಗ್ ಅಕಾಡೆಮಿ ಧಾರವಾಡ ಈಕೆ ಒಂದು ನೀವು ಯಾರಾದ್ರೂ ನೀವು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಮತ್ತೆ ಒಂದು ಫೇಸ್ಬುಕ್ ಪೇಜ್ ಇದೆ, ಇದಕ್ಕೂ ಸಹ ಜಾಯ್ನ್ ಆಗಿ ನಮ್ಮಲ್ಲಿ ಸಿಗುವಂತ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.